Christian life is compared to many things in the Bible. ಸತ್ಯವೇದದಲ್ಲಿ ಕ್ರಿಸ್ತಿಯ ಜೀವಿತ ಅನೇಕ ಸಂಗತಿಗಳಿಗೆ ಅದು ಸೂಚನೆಯಾಗಿರತಕ್ಕಂಥದ್ದಾಗಿದೆ. Hebrews 12 verse 2 says it is a race. ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 2ನೇ ವಚನದಲ್ಲಿ ನಾವು ನೋಡುವ ಹಾಗೆ ಅದು ಓಟದ ಸ್ಪರ್ಧೆ ಎಂಬುದಾಗಿ ನಾವು ನೋಡ್ತೇವೆ. Sometimes we are told to walk, sometimes we are told to run. ಕೆಲವು ಬಾರಿ ದೇವರ ವಾಕ್ಯ ನಮ್ಮನ್ನು ನಡೆಯುವುದಕ್ಕೆ ತಿಳಿಸ್ತದೆ, ಅದೇ ಸಂದರ್ಭದಲ್ಲಿ ಓಡುವುದಕ್ಕೂ ಸಹ ಅದು ತಿಳಿಸ್ತಕ್ಕಂಥದ್ದಾಗಿದೆ. And it is also compared to a farmer's life. ವ್ಯವಸಾಯ ಮಾಡುವ ಹುಟ್ಟುವಳಿ ಅಲ್ಲ. So it is compared to a farmer's work. ಅದೇ ಸಂದರ್ಭದಲ್ಲಿ ದೇವರ ವಾಕ್ಯದಲ್ಲಿ ನಾವು ಈ ಒಂದು ಜೀವಿತವನ್ನ, ಕ್ರಿಸ್ತಿಯ ಜೀವಿತವನ್ನ ಅದು ಒಂದು ವ್ಯವಸಾಯಗಾರನಿಗೆ ಹುಟ್ಟುವಳಿ ಮಾಡುವಂತ ವ್ಯವಸಾಯಗಾರನಿಗೆ ಅದು ಹೋಲಿಕೆಯಾಗಿರ್ತಕ್ಕಂಥದ್ದು ಆಗಿದೆ. In 2 Timothy 2:15 is compared to a worker that need not be ashamed. ಅವಮಾನಕ್ಕೆ ಗುರಿಯಾಗದ ಕೆಲಸಗಾರನು, worker it is mentioned. ನಾವು 2ನೇ ತಿಮೋತಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ನೋಡುವ ಪ್ರಕಾರವಾಗಿ ಒಬ್ಬ ಕೆಲಸಗಾರನು ಆತನಿಗೆ ಹೋಲಿಕೆಯಾಗಿರ್ತಕ್ಕಂಥ ಸಂಗತಿ ಇದು ಆಗಿರ್ತಕ್ಕಂಥದ್ದಾಗಿದೆ. But one of the main illustration is a soldier that is in a battle. ಅದೆಲ್ಲದಕ್ಕಿಂತಲೂ ಸಹ ಮಿಗಿಲಾಗಿರ್ತಕ್ಕಂಥ ಒಂದು ಸಂಗತಿ ಏನಂತಂದ್ರೆ ಹೋರಾಟಗಾರನ ಒಂದು ಕುರಿತಾಗಿ, ಸೈನಿಕನ ಕುರಿತಾಗಿ, ಹೋರಾಟ ಮಾಡುವಂತ ಸೈನಿಕರ ಕುರಿತಾಗಿಯೂ ಸಹ ಅದು ತಿಳಿಸಿರ್ತಕ್ಕಂಥದ್ದಾಗಿದೆ. 1 Timothy 1:18, that book we are studying in Monday night Bible study, there it says it is a Christian warfare, Kraistara Divya Yuddha. It is mentioned in 1 Timothy 1:18. ಮೊದಲನೇ ತಿಮೋತಿ 1ನೇ ಅಧ್ಯಾಯ 18ನೇ ವಚನದಲ್ಲಿ ನಾವು ನೋಡುವಾಗೆ ಅಲ್ಲಿ ನೀನು ಅವುಗಳಿಂದ ಧೈರ್ಯಗೊಂಡು ಕ್ರೈಸ್ತರ ದಿವ್ಯ ಯುದ್ಧವನ್ನ ನಡೆಸಬೇಕು ಎಂಬುದಾಗಿ ನಾವು ನೋಡ್ತೇವೆ. So Christian life is a battle, it's a warfare. ಕ್ರೈಸ್ತ ಒಂದು ಜೀವಿತ ಅದು ಒಂದು ಹೋರಾಟದ ಒಂದು ಜೀವಿತವಾಗಿ, ಯುದ್ಧ ರಣರಂಗದಲ್ಲಿ ಇರ್ತಕ್ಕಂತಹ ಒಂದು ಜೀವಿತವಾಗಿರ್ತಕ್ಕಂಥದ್ದಾಗಿದೆ. We know it is not physical, but it is a spiritual battle. ಇದು ದೈಹಿಕವಾದಂತ ಹೋರಾಟವಲ್ಲ, ಇದು ಒಂದು ಆತ್ಮಿಕವಾದಂತ ಹೋರಾಟವಾಗಿರ್ತಕ್ಕಂಥದ್ದಾಗಿದೆ. We have 3 main enemies, but Ephesians 6:12 says, who do we battle against? ನಾವು ಯಾರ ಒಟ್ಟಿಗೆ ನಾವು ಹೋರಾಡತಕ್ಕಂಥವ್ರು ನಾವು ಆಗಿದ್ದೇವೆ ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನ ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 12ನೇ ವಚನದಲ್ಲಿ ಬಹಳ ಸ್ಪಷ್ಟವಾಗಿ ಅದನ್ನ ನಾವು ನೋಡ್ತೇವೆ. Our enemy is not mere human being. ನಾವು ಹೋರಾಟ ಮಾಡ್ತಕ್ಕಂಥದ್ದು ಮನುಷ್ಯ ಮಾತ್ರದವರ ಸಂಗಡವಲ್ಲ. Of course Satan can use people in the battle, but our enemy is Satan. ಸೈತಾನನು ಆತನು ಮನುಷ್ಯರನ್ನ ಈ ಒಂದು ಹೋರಾಟದಲ್ಲಿ ಉಪಯೋಗಿಸ್ಲಿಕ್ಕೆ ಆತನಿಗೆ ಅವಕಾಶ ಉಂಟು. ಆದ್ರೂ ಸಹ ಆ ಒಂದು ಮನುಷ್ಯರು ನಮ್ಮ ಒಂದು ಎನಿಮಿ ಮುಖ್ಯವಾದಂತವರಲ್ಲ. And first Ephesians 6 also gives us the list of the weapons warfare, ಸರ್ವಾಯುಧಗಳೆಲ್ಲ. It tells us what weapons we have to use. ನಾವು ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ ಈ ಒಂದು ಯುದ್ಧದಲ್ಲಿ ನಾವು ಹೋರಾಟ ಮಾಡುವಂತ ಸಂದರ್ಭದಲ್ಲಿ ನಾವು ಸರ್ವಾಯುಧಗಳನ್ನ ಧರಿಸಿಕೊಳ್ಳಬೇಕು ಎಂಬುದಾಗಿರ್ತಕ್ಕಂಥ ಪಟ್ಟಿಯನ್ನ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ನೋಡ್ತೇವೆ. So we started last week studying about Satan based on 2 Corinthians 2:11. Brother has already mentioned that earlier, that we should not be ignorant about his designs. ನಾವು ಈಗಾಗಲೇ ಸಹೋದರರು ತಿಳಿಸ್ತಾ ಬಂದು ಜ್ಞಾಪಕಪಡ ನಾವು ಕಳೆದ ವಾರದಿಂದ ನಾವು ಪ್ರಾರಂಭಿಸಿರ್ತಕ್ಕಂತ ಸಂಗತಿ, ಸೈತಾನ ನಮ್ಮನ್ನ ವಂಚಿಸಿ ನಷ್ಟಪಡಿಸಬಾರದು ಎಂಬುದಾಗಿರ್ತಕ್ಕಂಥ ಸಂಗತಿಯೊಡನೆ ನಾವು ಪ್ರಾರಂಭಿಸಿರ್ತಕ್ಕಂಥವ್ರು ನಾವಾಗಿದ್ದೇವೆ. In other words, God wants us to know about our enemy. ದೇವರಿಗೆ ನಮ್ಮ ವೈರಿ ಯಾರು ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನ ನಾವು ತಿಳಿಯಬೇಕು ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನು ಆತನು ಬಯಸ್ತಾನೆ. When it says in English his designs, ಕನ್ನಡದಲ್ಲಿ ಆತನ ಯೋಜನೆಗಳನ್ನು, it means his schemes, his methods, what he used against God's people. ದೇವ ಜನರ ಮುಂದೆ ಆತನು ಉಪಯೋಗಿಸುವಂತ ಯೋಜನೆಗಳನ್ನ ನಾವು
ಅರಿಯದವರಲ್ಲವಲ್ಲ ಎಂಬುದಾಗಿರ್ತಕ್ಕಂಥ ಮಾತನ್ನ ಬಹಳ ಸ್ಪಷ್ಟವಾಗಿ ಆತನು ತಿಳಿಸ್ತಾನೆ. So to win any battle, we should have a good understanding about our enemy. ನಾವು ಯಾವುದೇ ಹೋರಾಟದಲ್ಲಿ ನಾವು ಇರತಕ್ಕಂತ ಸಂದರ್ಭದಲ್ಲಿ ನಮ್ಮ ವೈರಿ ಎಂಥವನು ಎಂಬುದಾಗಿರ್ತಕ್ಕಂತ ಸಂಗತಿಯನ್ನ ಬಹಳ ಸ್ಪಷ್ಟವಾಗಿ ನಾವು ಅರಿತಿರ್ತಕ್ಕಂಥವ್ರನ್ನಾಗಿರಬೇಕು. Satan, study about Satan comes under angelology, the study of angels. ಈ ಒಂದು ಸೈತಾನನ ಕುರಿತಾಗಿ ನಾವು ಅಭ್ಯಾಸ ಮಾಡತಕ್ಕಂತ ಸಂದರ್ಭದಲ್ಲಿ ಈ ಒಂದು ದೇವದೂತ ಶಾಸ್ತ್ರದ ಕುರಿತಾಗಿರತಕ್ಕಂಥ ಅಧ್ಯಯನದಲ್ಲಿ ಆತನ ಒಂದು ವಿಷಯವಾಗಿ ನಾವು ನೋಡ್ತಕ್ಕಂಥವ್ರು ಅಭ್ಯಾಸ ಮಾಡ್ತಕ್ಕಂಥವ್ರು ನಾವಾಗಿದ್ದೇವೆ. Under the topic of angelology or study of angels, there is Satanology and demonology, study about Satan, study about demons. ಈ ಒಂದು ಸೈತಾನನ ಕುರಿತಾಗಿರ್ತಕ್ಕಂಥ ಅಧ್ಯಯನವನ್ನ ದೇವದೂತರ ಅಥವಾ ದೂತರ ಒಂದು ಅಧ್ಯಯನದಲ್ಲಿ ಅಥವಾ ದೆವ್ವಗಳ ಅಧ್ಯಯನದಲ್ಲಿ ಕುರಿತಾಗಿರ್ತಕ್ಕಂಥ ಸಂಗತಿಯಲ್ಲಿ ನಾವು ಅದನ್ನ ಕಾಣಬಹುದು. There are fallen angels, there are holy angels. ಬಿದ್ದು ಹೋದಂತ ದೂತರು ಮತ್ತು ಪವಿತ್ರವಾದಂತ ದೂತರ ಕುರಿತಾಗಿ ಇರತಕ್ಕಂತ ಎರಡು ಅಂಶಗಳನ್ನ ನಾವು ನೋಡ್ತೇವೆ. So we started our study last week. Mainly we are going to look at Satan and 5 things about Satan. ನಾವು ಇದನ್ನ ಕಳೆದ ವಾರ ನಾವು ಈಗಾಗಲೇ ಪ್ರಾರಂಭಿಸಿದ್ದೇವೆ. 5 ಸೈತಾನನ ಕುರಿತಾಗಿರತಕ್ಕಂತ ಸಂಗತಿಗಳನ್ನ ನಾವು ನೋಡ್ಲಿಕ್ಕೆ ನಾವಿದ್ದೇವೆ. So last week we looked at Satan's creation and his original state and his fall. ನಾವು ಕಳೆದ ಒಂದು ಸಾರಿ ನಾವು ನೋಡಿದಂತ ಸಂಗತಿ ಸೈತಾನನು ಆತನು ಬಿದ್ದು ಹೋಗುವಿಕೆಯ ಕುರಿತಾಗಿರತಕ್ಕಂಥ Satan's creation first. ಮತ್ತು ಮೊದಲನೇದಾಗಿ ಆತನ ಸೃಷ್ಟಿಯ ಕುರಿತಾಗಿ ನಂತರ ಆತನು ಬಿದ್ದು ಹೋಗುವಂತ ಸಂಗತಿಯನ್ನು ನಾವು ನೋಡಿದ್ದೇವೆ. His original state, how he was when God created him. ದೇವರು ಆತನನ್ನ ಉಂಟು ಮಾಡಿದಾಗ ಆತನು ಯಾವ ಸ್ಥಿತಿಯಲ್ಲಿ ಆತನ ಒಂದು ಮೂಲ ಏನು ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನ ನಾವು ನೋಡ್ತಾ ನಾವು ಬಂದೆವು. Then we looked at his fall. How did he fall? ನಂತರವಾಗಿ ಹೇಗೆ ಆತನು ಬಿದ್ದು ಹೋದನು ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನ ನಾವು ನೋಡ್ತಾ ನಾವು ಬಂದೆವು. In other words, God did not create Satan. He created an archangel, a chief angel. ಆತನು ದೇವರು ಆತನು ಸೈತಾನನ ನಿರ್ಮಾಣ ಮಾಡಲಿಲ್ಲ, ಆದರೆ ಆತನು ದೂತರನ್ನ ಆತನು ಮಾಡದಂತವನು ಆತನು ಆಗಿದ್ದನು. And today we are going to look at Satan's sin. What was Satan's sin? ಈ ದಿವಸ ನಾವು ನೋಡ್ತಕ್ಕಂಥ ಸಂಗತಿ ಏನಂದ್ರೆ ಸೈತಾನನ ಪಾಪ ಏನಾಗಿತ್ತು ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನು ನಾವು ಗಮನಿಸಲಿಕ್ಕಿದ್ದೇವೆ. Then we will look at Satan in the Old Testament and then Satan in the New Testament. ನಂತರವಾಗಿ ನಾವು ಹಳೆ ಒಡಂಬಡಿಕೆಯಲ್ಲಿ ಇರ್ತಕ್ಕಂಥ ಸೈತಾನನು ಮತ್ತು ಹೊಸ ಒಡಂಬಡಿಕೆಯಲ್ಲಿ ಇರ್ತಕ್ಕಂಥ ಸೈತಾನನ ಕುರಿತಾಗಿ ನಾವು ನೋಡ್ಲಿಕ್ಕೆ ನಾವಿದ್ದೇವೆ. Finally we look at Satan's judgment. ನಂತರವಾಗಿ ಸೈತಾನನ ತೀರಿಸುವ ಕುರಿತಾಗಿರ್ತಕ್ಕಂಥ ಸಂಗತಿಯನ್ನ ನಾವು ನೋಡ್ಲಿಕ್ಕೆ ನಾವು ಬರ್ತೇವೆ. Under that we will look at 3 aspects. ಅದರ ಅಡಿಯಲ್ಲಿ 3 ಸಂಗತಿಗಳ ಕುರಿತಾಗಿ ನಾವು ನೋಡ್ತೇವೆ. How was he judged on the cross? ಕ್ರೂಜ ಮೇಲೆ ಆತನು ಯಾವ ರೀತಿಯಾಗಿ ನ್ಯಾಯ ತೀರುವಿಕೆಯನ್ನು ಆತನಿಗೆ ಸಿಕ್ಕಿತು. How he will be judged at the second coming of the Lord. ಕರ್ತನಾದಂತ ಯೇಸು ಕ್ರಿಸ್ತನ ಎರಡನೇ ಬರುಣದಲ್ಲಿ ಯಾವ ರೀತಿಯಲ್ಲಿ ಆತನು ನ್ಯಾಯ ತೀರುವಿಕೆ ಒಳಗಾಗ್ತಾನೆ. And then his final judgment. ನಂತರವಾಗಿ ಅಂತಿಮವಾಗಿ ಆತನ ಅಂತಿಮ ಒಂದು ನ್ಯಾಯ ತೀರುವಿಕೆ ಕುರಿತಾಗಿ ನಾವು ನೋಡ್ತೇವೆ. So under this 5 different heading we will study about this topic. ಈ ಒಂದು 5 ಈ ರೀತಿಯಾದಂತ ವಿಧವಾದಂತ ಅಂಶಗಳ ಅಡಿಯಲ್ಲಿ ಈ ದಿವಸದ ಅಧ್ಯಯನವನ್ನು ನಾವು ಮಾಡ್ಲಿಕ್ಕೆ ನಾವಿದ್ದೇವೆ. But let me remind one thing, even though we need to know about our enemy, we should know about the Lord Jesus Christ more. ನಮ್ಮ ವೈರಿ ಆತನ ಕುರಿತಾಗಿ ಹೆಚ್ಚು ತಿಳಿಯುವುದಕ್ಕಿಂತಲೂ ಸಹ ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನ ಅರಿವಿಕೆ ಆತನನ್ನು ಹೆಚ್ಚಾಗಿ ತಿಳಿಯುವುದೇ ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥದ್ದಾಗಿದೆ. 2 Peter 3:18 says, grow in the grace and knowledge of the Lord. ನಾವು ಎರಡನೇ ಪೇತ್ರನ ಬರೆದ ಪತ್ರಿಕೆಯಲ್ಲಿ ನಾವು ಕೃಪೆಯಲ್ಲಿಯೂ ಆತನ ಜ್ಞಾನದಲ್ಲಿಯೂ ನಾವು ಬೆಳೆಯಬೇಕು ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನ ಪೇತ್ರನ ಬರೆದ Second Peter 3:18. ಎರಡನೇ ಪೇತ್ರನ ಬರೆದ
ಎರಡನೇ ಪತ್ರಿಕೆ 18ನೇ ವಚನದಲ್ಲಿ ನಾವು ನೋಡ್ತಕ್ಕಂತ ಸಂಗತಿ ಏನಂತಂದ್ರೆ Chapter 3, last verse. ಕಡೆಯ ವಚನದಲ್ಲಿ ನೀವು ಕೃಪೆಯಲ್ಲಿಯೂ ನಮ್ಮ ಕರ್ತನೂ ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ವಿಷಯವಾದ ಜ್ಞಾನದಲ್ಲಿಯೂ ಅಭಿವೃದ್ಧಿಯನ್ನು ಹೊಂದುತ್ತಾ ಇರ್ರಿ. So we have to grow in the knowledge of the Lord Jesus. That's our main goal in our Christian life. ನಮ್ಮ ಕ್ರಿಸ್ತಿಯ ಜೀವಿತದಲ್ಲಿ ಕರ್ತನಾದಂತ ಯೇಸು ಕ್ರಿಸ್ತನ ವಿಷಯವಾದಂತ ಜ್ಞಾನದಲ್ಲಿ ನಾವು ಅಭಿವೃದ್ಧಿಯನ್ನ ಹೊಂದುತ್ತಾ ಇರತಕ್ಕಂಥವರಾಗಿರಬೇಕು. But at the same time, we should know about the enemy enough so he will not deceive us. ಅದೇ ಸಂದರ್ಭದಲ್ಲಿ ನಮ್ಮ ವೈರಿ ಆತನು ಯಾರು ಎಂಬುದಾಗಿ ನಮಗೆ ಅರಿವಿಕೆ ಇರಬೇಕು. ಆತನು ಯಾವುದಾಗಿ ಆತನು ನಮ್ಮನ್ನು ವಂಚಿಸುತ್ತಾನೆ ಎಂಬುದಾಗಿರ್ತಕ್ಕಂಥ ಸಂಗತಿ ನಮಗೆ ಬಹಳ ಸ್ಪಷ್ಟವಾಗಿ ಗೊತ್ತಿರತಕ್ಕಂಥದ್ದಾಗಿರಬೇಕು. The first time we see him in the Bible, he was a deceiver, a liar. ನಾವು ಮೊದಲನೇದಾಗಿ ಆತನ ಕುರಿತಾಗಿ ನಾವು ನೋಡ್ತಕ್ಕಂಥ ಸಂಗತಿ, ಆತನು ಮೋಸಗೊಳಿಸ್ತಕ್ಕಂಥವನು, ಆತನು ಸುಳ್ಳುಗಾರನು ಎಂಬುದಾಗಿರತಕ್ಕಂಥ ಸಂಗತಿಯನ್ನ ನಾವು ನೋಡ್ತೇವೆ. He is still using the same tools he used against Adam and Eve in the Garden of Eden. Even though it is the same tools he is using, people are falling into his deception and trap. That is why we need to know enough about him. ಆತನ ಕುರಿತಾಗಿ ನಾವು ಹೆಚ್ಚಾಗಿ ನಾವು ತಿಳಿದುಕೊಳ್ಳಬೇಕು. ಈಗಲೂ ಸಹ ಆತನು ಆ ರೀತಿಯಾಗಿ ವಂಚಿಸ್ತಕ್ಕಂಥವನು ಆತನು ಆಗಿದ್ದಾನೆ. ಆದಿಯಲ್ಲಿ ಆದಾಮ ಮತ್ತು ಅವಳನ್ನ ಆತನು ವಂಚಿಸಿದ ಹಾಗೆ ಇತ್ತೀಚಿನ ದಿವಸಗಳಲ್ಲಿಯೂ ಸಹ ಮನುಷ್ಯರನ್ನ ಆತನು ವಂಚನೆಗೆ ಒಳ ಮಾಡ್ತಕ್ಕಂಥವನು, ಮೋಸಗೊಳಿಸ್ತಕ್ಕಂಥವನು ಆತನು ಆಗಿದ್ದಾನೆ. We would think that people will learn because what happened to Adam and Eve is history. So we think that people will learn and avoid, but Bible says he deceives the whole world. ನಾವು ಆದಾಮನ ಮತ್ತು ಅವಳ ಕುರಿತಾಗಿರ್ತಕ್ಕಂಥ ಆತನು ಯಾವ ರೀತಿಯಾಗಿ ವಂಚಿಸಿದನು ಎಂಬುದಾಗಿರ್ತಕ್ಕಂಥ ಸಂಗತಿ ಅದು ಚರಿತ್ರೆ ಎಂಬುದಾಗಿ ಅನೇಕ ಸಾರಿ ನಾವು ಭಾವಿಸ್ತೇವೆ. ಆದ್ರೆ ಆತನು ಇಡೀ ಪ್ರಪಂಚ ಜನರನ್ನ ಆತನು ಮಂಕು ಮಾಡಿ ಆತನು ಮೋಸಗೊಳಿಸ್ತಕ್ಕಂತಹ ವ್ಯಕ್ತಿ ಆತನು ಆಗಿರ್ತಕ್ಕಂಥವನು ಆತನು ಆಗಿದ್ದಾನೆ. Last week we looked at some of his names. ಕಳೆದ ವಾರ ಆತನ ಕೆಲವು ಹೆಸರುಗಳ ಕುರಿತಾಗಿ ನಾವು ನೋಡ್ತಾ ನಾವು ಬಂದೆವು. It is descriptive of what he does. Those names. ಮಾಡುವುದಕ್ಕಿಂತಲೂ ಸಹ ಡಿಸ್ಕ್ರಿಪ್ಟಿವ್ ಆತನ ಕೆಲಸಗಳನ್ನು ವಿವರಿಸುವ ಹೆಸರುಗಳು. ಆತನು ಕೆಲಸಗಳನ್ನ ವಿವರಿಸುವಂತಹ ಒಂದು ಸಂಗತಿ ಅದು ಆಗಿದೆ. Those names shows what he does. ಆತನ ಕೊಡಲ್ಪಟ್ಟಿರ್ತಕ್ಕಂಥ ಹೆಸರುಗಳು ಆತನು ಏನು ಮಾಡುತ್ತಾನೆ ಎಂಬುದಾಗಿರ್ತಕ್ಕಂಥ ಸಂಗತಿ ಅದು ತಿಳಿಸಲ್ಪಟ್ಟಿದೆ. If we are uninformed about him, we can become easy prey to his tactics. ಆ ಒಂದು ಅರ್ಥಗಳನ್ನ ನಾವು ಸರಿಯಾದಂತ ರೀತಿಯಲ್ಲಿ ಅರ್ಥೈಸಿಕೊಳ್ಳದೆ ಇರತಕ್ಕಂಥದ್ದಾಗಿದ್ರೆ ನಾವು ಬಹಳ ಸುಲಭವಾಗಿ ಆತನ ಉರುಳಿನಲ್ಲಿ ನಾವು ಸಿಕ್ಕಿಕೊಳ್ಳಿಕ್ಕೆ ಸಾಧ್ಯತೆ ಹೆಚ್ಚಾಗಿರತಕ್ಕಂಥದ್ದಾಗಿದೆ. Last week we looked at his creation. ಆತನ ಸೃಷ್ಟಿಯ ಕುರಿತಾಗಿ ಕಳೆದ ವಾರ ನೋಡಿದ್ದೇವೆ. There are two major passages we looked at. This is what describes about his beginning. One is Isaiah 14 and Ezekiel 28. ಆತನ ಕುರಿತಾಗಿರ್ತಕ್ಕಂಥ ಸಂಗತಿಯನ್ನ ಮುಖ್ಯವಾಗಿ ಯೆಶಾಯ 14ನೇ ಅಧ್ಯಾಯದಲ್ಲಿ ಮತ್ತು ಎಜೆಕಿಯೇಲನ ಬರೆದ ಪ್ರವಾದನ ಗ್ರಂಥ 28ನೇ ಅಧ್ಯಾಯದಲ್ಲಿ ಆತನ ಕುರಿತಾಗಿರ್ತಕ್ಕಂಥ ಸಂಗತಿಯನ್ನ ನಾವು ನೋಡಿದ್ದೇವೆ. That is what explains about his creation and his original state. ಆತನ ಒಂದು ಸೃಷ್ಟಿ ಮತ್ತು ಆತನ ಮೂಲವಾದಂತ ಸಂಗತಿ ಏನಾಗಿತ್ತು ಎಂಬುದಾಗಿರ್ತಕ್ಕಂಥ ವಿವರಣೆಗಳನ್ನ ಅಲ್ಲಿ ನಾವು ನೋಡ್ತೇವೆ. And also shows his fall from the position God has given him. ದೇವರು ಕೊಟ್ಟಿದ್ದಂತ ಆ ಒಂದು ಸ್ಥಾನದಿಂದ ಬಿದ್ದು ಹೋಗುವಂತ ಒಂದು ಸ್ಥಿತಿಯನ್ನ ನಾವು ನೋಡ್ತಕ್ಕಂಥವ್ರು ನಾವಾಗಿದ್ದೇವೆ. He belonged to the angels called as cherubim. ಆ ಚೆರೂಬಿಯರ ಆ ಒಂದು ಸ್ಥಾನದಿಂದ ಆತನು ಬಿದ್ದು ಹೋಗುವಂತ ಸ್ಥಿತಿಯನ್ನ ನಾವು ನೋಡ್ತೇವೆ. He was kind of the protector and defender of God's holiness. ದೇವರ ಒಂದು ಪರಿಶುದ್ಧತ್ವವನ್ನ ಕಾಪಾಡುವಂತ ಒಂದು ಸ್ಥಾನದಲ್ಲಿ ಆತನು ಇದ್ದಂತವನು ಆತನು ಆಗಿದ್ದನು. Bible explains in Ezekiel 28:17 that he was in the stones of fire. ನಾವು ಆತನ ಕುರಿತಾಗಿ ಎಜೆಕಿಯೇಲನ ಬರೆದ ಪ್ರವಾದನ ಗ್ರಂಥ 28ನೇ
ಅಧ್ಯಾಯ 18ನೇ ವಚನದಲ್ಲಿ ನಾವು ನೋಡ್ತಕ್ಕಂತ ಸಂಗತಿ 17ನೇ ವಚನ. 17ನೇ ವಚನದಲ್ಲಿ, ನೀನು ನಿನ್ನ ಸೊಬಗಿನ ನಿಮಿತ್ತ ಉಬ್ಬಿದ ಮನಸ್ಸುಳ್ಳವನಾಗಿ ನಿನ್ನ ಮರತದಿಂದ ನಿನ್ನ ಬುದ್ಧಿಯನ್ನ ಹಾಳು ಮಾಡಿಕೊಂಡಿ, ಇದರಿಂದ ನಾನು ನಿನ್ನನ್ನ ನೆಲಕ್ಕೆ ದೊಬ್ಬಿ ನೀನು ಅರಸರಿಗೆ ನೋಟವಾಗುವಂತೆ ಅವರ ಕಣ್ಣ ಮುಂದೆ ಹಾಕಿದೆನು. I think it is Isaiah 14 also we can look at. ಯೆಶಾಯನ ಬರೆದ ಪ್ರವಾದನ ಗ್ರಂಥ 14ನೇ ಅಧ್ಯಾಯವನ್ನು ಸಹ ನಾವು ನೋಡುವಂತವನ್ನಾಗಿರೋಣ. Isaiah 14. ಯೆಶಾಯನ ಬರೆದ ಪ್ರವಾದನ ಗ್ರಂಥ 14ನೇ ಅಧ್ಯಾಯ. From verse 12 onwards we read about his sin. ಆತನ ಪಾಪದ ಕುರಿತಾಗಿ 12ನೇ ವಚನದಿಂದ ನಾವು ನೋಡ್ತಕ್ಕಂಥವನ್ನವಾಗಿದ್ದೇವೆ. And I think that word I'm looking in Kannada, Ezekiel 28. Let me see that. Ezekiel 28. ಎಜೆಕೀಯೇಲನ ಬರೆದ ಪ್ರವಾದನ ಗ್ರಂಥ 28ನೇ ಅಧ್ಯಾಯ. And I think it is in English, it is in verse 16. From the midst of the stones of fire. Verse 16 ಅಲ್ಲಿ ಕೆಂಡದ ಮಳೆಯ ಮಧ್ಯದಲ್ಲಿನ. ನೆರಳು ಕೊಡುವ ಕೆರೂಬಿಯೇ, ಕೆಂಡದ ಮಳೆಯ ಮಧ್ಯದಲ್ಲಿನ ನಿನ್ನ ನೆಲೆಯಿಂದ ನಾನು ನಿನ್ನನ್ನ ಕಿತ್ತು ಧ್ವಂಸ ಮಾಡಿದೆನು. So he was at the highest privilege of called being in the stones of fire. That's talking about the very presence of God. ಈ ಒಂದು ಕೆಂಡದ ಮಳೆಯ ಮಧ್ಯದಲ್ಲಿ ನಿನ್ನನ್ನ ಅಂತ ಒಂದು ನೆಲೆಯಲ್ಲಿ ಇದ್ದಂತವನನ್ನ ನಾನು ಕಿತ್ತು ಧ್ವಂಸ ಮಾಡಿದನು ಎಂಬುದಾಗಿ ಹೇಳುವಾಗ, ಆ ಒಂದು ಕೆಂಡದ ಮಳೆ ಎಂಬುದಾಗಿ ಹೇಳುವ ದೇವರ ಪ್ರಸನ್ನತೆಯನ್ನ ಅದು ಸೂಚಿಸುವಂತದ್ದಾಗಿದೆ. From there, one day he is going to go to the lake of fire. From the stone of fire in heaven's God's presence, he is going to go to the lake of fire one day. ಒಂದು ದಿವಸ ಆತನು ದೇವರ ಪ್ರಸನ್ನತೆಯಿಂದ ಆತನು ಬಿದ್ದಂತವನಾಗಿದ್ದುಕೊಂಡು ಅಲ್ಲಿಂದ ಆತನು ಆ ಒಂದು ಬೆಂಕಿ ಗಂಧಗಳು ಇರತಕ್ಕಂತ ಕೆರೆಗೆ ಆತನು ದೊಬ್ಬಲ್ಪಡ್ತಕ್ಕಂಥವನಾಗಿದ್ದಾನೆ. In other words, because of his sin, he is fallen from the highest position to the lowest place of eternal suffering. ಆತನು ತನ್ನ ಒಂದು ಮಾಡಿದಂತ ಪಾಪದ ದೆಸೆಯಿಂದ ಅತ್ಯುನ್ನತವಾದಂತ ಒಂದು ಸ್ಥಾನದಲ್ಲಿ ಇದ್ದಂತವನು ಅಲ್ಲಿಂದ ಬಿದ್ದು ಆತನು ಬಹಳ ಹೀನಾಯವಾದಂತ ಸ್ಥಿತಿಯಾದಂತ ಆ ಒಂದು ನರಕದ ಆ ಒಂದು ಪಾತಾಳಕ್ಕೆ ಆತನು ದೊಬ್ಬಲ್ಪಡ್ತಾನೆ. He was created as a guardian of God's holiness. ದೇವರ ಪವಿತ್ರತ್ವವನ್ನ ಕಾಪಾಡುವಂತ ಆ ಒಂದು ಜವಾಬ್ದಾರಿಕೆಯ ಒಂದು ಸ್ಥಾನದಲ್ಲಿ ಆತನು ಇದ್ದನು. When we compare Isaiah 14 and Ezekiel 28, this person that is described in these two passages cannot apply to any man or any other angel. ಈ ಒಂದು ಯೆಶಾಯನ ಬರೆದ ಪ್ರವಾದನ ಗ್ರಂಥ 14ನೇ ಅಧ್ಯಾಯ ಮತ್ತು ಎಜೆಕೀಯೇಲನ ಬರೆದ ಪ್ರವಾದನ ಗ್ರಂಥ 28ನೇ ಅಧ್ಯಾಯದಲ್ಲಿ ಆತನ ಕುರಿತಾಗಿ ತಿಳಿಸಲ್ಪಟ್ಟಿರ್ತಕ್ಕಂಥ ಸಂಗತಿಯನ್ನ ಯಾವ ಮನುಷ್ಯನಿಗೂ ಯಾವ ದೂತನಿಗೂ ಸಹ ಅದು ತಿಳಿಸ್ಲಿಕ್ಕೆ ಸಾಧ್ಯವಾಗುವುದಿಲ್ಲ ಅಂತಹ ಒಂದು ಸಂಗತಿಗಳು ಇದು ಆಗಿರ್ತಕ್ಕಂಥದ್ದಾಗಿದೆ. It must therefore necessarily refer to the archangel Lucifer. ಈ ಒಂದು ಸಂಗತಿಯನ್ನ ಮುಖ್ಯವಾಗಿ ಲೂಸಿಫರನ ಕುರಿತಾಗಿರ್ತಕ್ಕಂಥ ಆ ದೂತನ ಕುರಿತಾಗಿ ಇದು ತಿಳಿಸಲ್ಪಟ್ಟಿರ್ತಕ್ಕಂಥದ್ದಾಗಿದೆ. He was the top stone of the creation of God. ದೇವರ ಸೃಷ್ಟಿಯ ಅತ್ಯುನ್ನತದಲ್ಲಿ ಇದ್ದವನು. ಈ ದೇವರ ಸೃಷ್ಟಿ ಕಾರ್ಯದಲ್ಲಿ ಬಹಳ ಅತ್ಯುನ್ನತವಾದಂತ ಸ್ಥಿತಿಯಲ್ಲಿ ಇದ್ದಂತ ಆತನು ಆಗಿದ್ದನು. His office was to protect the throne of God, to forbid the approach of evil or any unrighteousness to God's presence. ದೇವರ ಸನ್ನಿಧಾನದಲ್ಲಿ ಯಾವುದೇ ರೀತಿಯಾದಂತ ಅನೈತಿಕವಾದಂತ ಅನ್ಯಾಯ ಮತ್ತು ಆ ಒಂದು ಬೇಡವಾದಂತ ಸಂಗತಿಗಳನ್ನ ಆತನು ಕಾಪಾಡುವಂತ ಒಂದು ಸ್ಥಾನದಲ್ಲಿ ಆತನು ಆತನಾಗಿದ್ದನು. Now last week we said that why God need protection. ನಾವು ಕಳೆದ ವಾರ ನಾವು ಕಲಿತಾ ಬಂದಂತ ಸಂಗತಿ ದೇವರಿಗೆ ಯಾಕೆ ಸಂರಕ್ಷಣೆ ಬೇಕು. No, it is not a question of, but it is a setting God has arranged.
ಆದ್ರೆ ಅದರ ಕುರಿತಾಗಿ ಪ್ರಶ್ನಿಸುವುದಲ್ಲ, ದೇವರು ಈ ರೀತಿಯಾದಂತ ವ್ಯವಸ್ಥೆಯನ್ನ ಆತನು ಮಾಡಿರ್ತಕ್ಕಂಥವನು ಆತನು ಆಗಿದ್ದನು. Then another thing we learned is iniquity was found in him. ಆತನಲ್ಲಿ ಆ ಒಂದು ಅಪರಾಧ ಅದು ಕಂಡು ಬಂದಂತದ್ದಾಗಿತ್ತು. Then he was expelled from the presence of God. ದೇವರ ಸನ್ನಿಧಾನದಿಂದ ಆತನು ಅಲ್ಲಿಂದ ದೊಬ್ಬಲ್ಪಟ್ಟನು. That expulsion is pronounced, although it is not completely executed yet. ಆ ಒಂದು ಇನ್ನೂ ಸಹ ಆತನ ಒಂದು ಸಂಪೂರ್ಣ ನಾಶ ಇನ್ನೂ ಆಗದೇ ಇರತಕ್ಕಂತ ಒಂದು ಸ್ಥಿತಿಯಲ್ಲಿ ಉಂಟು. That is some of the things we looked at last week. ಕಳೆದ ವಾರ ಈ ಒಂದು ಸಂಗತಿಗಳನ್ನ ಸ್ವಲ್ಪವಾಗಿ ನಾವು ನೋಡಿರ್ತಕ್ಕಂಥವರಾಗಿದ್ದೇವೆ. So let us, with that background, let us look at what was Satan's sin. ಈ ಒಂದು ಹಿನ್ನೆಲೆಯಲ್ಲಿ ಸೈತಾನನ ಪಾಪ ಏನಾಗಿತ್ತು ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನ ನಾವು ಈ ದಿವಸ ನಾವು ನೋಡ್ತಕ್ಕಂಥವನ್ನಾಗಿರೋಣ. The central passage that describes Satan's sin is Isaiah 14:12 to 17. We'll just read that. Isaiah 14:12 to 17. ಈ ಒಂದು ಏನದಲ್ಲಿ ಮುಖ್ಯವಾದಂತ ಸೈತಾನನ ಪಾಪದ ಮೂಲವಾದಂತ ವಾಕ್ಯ ಭಾಗ ಯೆಶಾಯನು ಬರೆದ ಪ್ರವಾದನಾ ಗ್ರಂಥ 14ನೇ ಅಧ್ಯಾಯ 12ನೇ ವಚನದಿಂದ 17ನೇ ವಚನದವರೆಗೆ ಇರತಕ್ಕಂಥ ವಾಕ್ಯ ಭಾಗ. ಅದನ್ನು ನಾವು ಈಗ ಓದಿಕೊಳ್ಳೋಣ. ಆಹಾ, ಉದಯ ನಕ್ಷತ್ರವೇ, ಬೆಳ್ಳಿಯ ಆಕಾಶದಿಂದ ಹೇಗೆ ಬಿದ್ದೆ! ಜನಾಂಗಗಳನ್ನ ಕೆಡವಿದ ನೀನು ಕಡಿಯಲ್ಪಟ್ಟು ನೆಲಕ್ಕೆ ಉರುಳಿದೆಯಲ್ಲ. ನೀನು ನಿನ್ನ ಮನಸ್ಸಿನಲ್ಲಿ, ನಾನು ಆಕಾಶಕ್ಕೆ ಹತ್ತಿ ಉತ್ತರ ದಿಕ್ಕಿನ ಕಡೆಯಿರುವ ಸುರಂಗಣ ಪರ್ವತದಲ್ಲಿ ನನ್ನ ಸಿಂಹಾಸನವನ್ನ ದೇವರ ನಕ್ಷತ್ರಗಳಿಗಿಂತ ಮೇಲೆ ಏರಿಸಿ ಆಸೀನನಾಗುವೆನು. ಉನ್ನತ ಮೇಘಮಂಡಲದ ಮೇಲೆ ಏರಿ ಉನ್ನತೋನ್ನತನಿಗೆ ಸರಿ ಸಮಾನವಾಗುವೆನು ಅಂದುಕೊಂಡಿದ್ದೆಯಲ್ಲ. ಆದರೆ ನೀನು ಪಾತಾಳಕ್ಕೆ, ಅಧೋಲೋಕದ ಅಗಾಧ ಸ್ಥಳಗಳಿಗೆ ತಳ್ಳಲ್ಪಡುತ್ತಿದ್ದಿ. ನಿನ್ನನ್ನ ಕಂಡವರು ದಿಟ್ಟಿಸಿ ನೋಡಿ, ಯೋಚಿಸುತ್ತಾ ಭೂಮಿಯನ್ನ ನಡುಗಿಸಿ, ರಾಜ್ಯಗಳನ್ನ ಕದಲಿಸಿ, ಪಟ್ಟಣಗಳನ್ನ ಕೆಡವಿ, ಲೋಕವನ್ನ ಹಾಡನ್ನಾಗಿ ಮಾಡಿ, ಸೆರೆ ಹಿಡಿದವರನ್ನ ಮನೆಗೆ ಬಿಡದೆ ಇದ್ದವನು ಇವನೋ ಅಂದುಕೊಳ್ಳುವರು. Satan continues to sin from the beginning. ಸೈತಾನನು ಆತನು ಪ್ರಾರಂಭದಿಂದಲೂ ಆತನು ಪಾಪವನ್ನ ಮಾಡುತ್ತಲೇ ಮುಂದುವರಿಸುವಂತವನು ಆತನು ಆಗಿದ್ದಾನೆ. Our Lord Jesus Christ in John 8:44. ಕರ್ತನಾದಂತ ಯೇಸು ಕ್ರಿಸ್ತನು ಆತನು ಯೋಹಾನ ಬರೆದ ಸುವಾರ್ತೆ 8ನೇ ಅಧ್ಯಾಯ He tells that he sins from the beginning. ಆತನು ಆದಿಯಿಂದಲೇ ಆತನು ಇದ್ದಂತವನು ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನ 44 brother. Chapter 8, John 8:44. Can you read it? ಯೋಹಾನ ಬರೆದ ಸುವಾರ್ತೆ 8ನೇ ಅಧ್ಯಾಯ 44ನೇ ವಚನ. ನೀವು ಆ ತಂದೆಯಿಂದ ಹುಟ್ಟಿದವರಾಗಿದ್ದು ನಿಮ್ಮ ತಂದೆಯ ದುರುಚ್ಯಗಳನ್ನೇ ನಡೆಸಬೇಕೆಂದಿದ್ದೀರಿ. ಅವನು ಆದಿಯಿಂದಲೂ ಕೊಲೆಗಾರನಾಗಿದ್ದು ಸತ್ಯದಲ್ಲಿ ನಿಲ್ಲಲಿಲ್ಲ. ಅವನಲ್ಲಿ ಸತ್ಯವೂ ಇಲ್ಲವೇ ಇಲ್ಲ. ಅವನು ಸುಳ್ಳಾಡುವಾಗ ಸ್ವಭಾವಾನುಸಾರವಾಗಿ ಆಡುತ್ತಾನೆ. ಅವನು ಸುಳ್ಳುಗಾರನು, ಸುಳ್ಳಿಗೆ ಮೂಲ ಪುರುಷನು ಆಗಿದ್ದಾನೆ. There are two names for him there. One is he's a liar, the father of lies, and is a murderer from the beginning. ಇಲ್ಲಿ ನಾವು ನೋಡ್ತಕ್ಕಂಥ ಸಂಗತಿ ಅಲ್ಲಿ 3 ಹೆಸರುಗಳನ್ನ ನಾವು ನೋಡ್ತೇವೆ. ಆತನು ಆದಿಯಿಂದಲೂ ಕೊಲೆಗಾರನು ಆತನು ಆಗಿದ್ದನು, ಮತ್ತು ಎರಡನೇದಾಗಿ ಆತನು ಸುಳ್ಳುಗಾರನು, ಆತನು ಮೂಲ ಪುರುಷನು ಆತನು ಆಗಿ ಸುಳ್ಳಿಗೆ ಮೂಲ ಪುರುಷನು ಆಗಿದ್ದಾನೆ. Now who did he murder? Do we know about Satan murdering anybody? ನಾವು ಸೈತಾನು ಯಾರನ್ನ ಆತನು ಕೊಲೆ ಮಾಡಿದನು? ಆತನು ಯಾರನ್ನಾದರೂ ಕೊಲೆ ಮಾಡಿದಂತವನಾಗಿದ್ದನು? Well, he is the one who led Adam and Eve to spiritual death. ಆತನೇ ಆದಾಮ್ ಮತ್ತು ಅವಳನ್ನ ಈ ಒಂದು ಆತ್ಮೀಕ ಮರಣಕ್ಕೆ ಆತನು ಈಡು ಮಾಡಿದನು. And Hebrews 2:14 says that he has the power over death. Maranadhikari. ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 14ನೇ ವಚನದಲ್ಲಿ ನಾವು ನೋಡುವ ಪ್ರಕಾರವಾಗಿ, ಇದಲ್ಲದೆ ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವುದರಿಂದ ಆತನು ಅವರಂತೆಯೇ ಆದನು.
ತನ್ನ ಮರಣದಿಂದಲೇ ಮರಣಾಧಿಕಾರಿಯನ್ನು ಅಂದರೆ ಸೈತಾನನ್ನು ಅಡಗಿಸಿ ಬಿಡುವುದಕ್ಕೂ ಎಂಬುದಾಗಿ ನಾವು ನೋಡ್ತೇವೆ. So there he is called, he has the power over death. ಆತನು ಮರಣದ ಮೇಲೆ ಅಧಿಕಾರ, ಮರಣಾಧಿಕಾರಿ ಎಂಬುದಾಗಿರ್ತಕ್ಕಂತ ಒಂದು ಹೆಸರನ್ನ ನಾವು ನೋಡ್ತೇವೆ. So Adam and Eve, he lied to them that if you eat the fruit you will become like God. That is the lie. ಆದಾಮ ಮತ್ತು ಅವ್ವಳಿಗೆ ಆತನು ಸುಳ್ಳನ್ನ ಆತನು ಹೇಳಿದನು, ನೀವು ಆ ಹಣ್ಣನ್ನ ತಿಂದರೆ ದೇವರ ಹಾಗೆ ನೀವು ಆಗುವಿರಿ ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನು ಆತನು ತಿಳಿಸಿದನು. That was the first lie we see in the Bible. ಸತ್ಯವೇದದಲ್ಲಿ ಮೊದಲನೇ ಸುಳ್ಳಿನ ಸಂಗತಿಯನ್ನ ಅಲ್ಲಿ ನಾವು ನೋಡ್ತೇವೆ. He is called the murderer because he led mankind into death. ಅದಕ್ಕೋಸ್ಕರವಾಗಿ ಆತನು ಸುಳ್ಳುಗಾರನು ಎಂಬುದಾಗಿ ಕರೆಯಲ್ಪಡುತ್ತಾನೆ. ಯಾಕಂದ್ರೆ ಮನುಷ್ಯ ಕುಲವನ್ನ ಆತನು ಈ ಒಂದು ಆತ್ಮೀಕ ಮರಣಕ್ಕೆ ಆತನು ದೊಬ್ಬಿದನು. So in Isaiah 14, the interest is focused on his initial sin. ಈ ಒಂದು ಯೆಶಾಯನ ಬರೆದ ಪ್ರವಾದನ ಗ್ರಂಥದಲ್ಲಿ 14ನೇ ಅಧ್ಯಾಯದಲ್ಲಿ ಆತನು ಮೊಟ್ಟ ಮೊದಲನೇದಾಗಿ ಮಾಡಿದಂತ ಪಾಪದ ಕುರಿತಾಗಿ ತಿಳಿಸಲ್ಪಟ್ಟಿರ್ತಕ್ಕಂಥದ್ದಾಗಿದೆ. So far as God has been pleased to reveal, this is the first sin committed in the universe. ಈ ಒಂದು ಇಡೀ ಲೋಕದಲ್ಲಿ ಆತನು ಮಾಡಿದಂತ ಮೊದಲನೇ ಪಾಪದ ಕುರಿತಾಗಿರ್ತಕ್ಕಂಥ ಸಂಗತಿಯನ್ನ ಮೊದಲನೇದಾಗಿ ತಿಳಿಸಲ್ಪಟ್ಟಿರ್ತಕ್ಕಂಥದ್ದನ್ನ ಇಲ್ಲಿ ನಾವು ನೋಡ್ತೇವೆ. This is what God has revealed. We don't know more than that. As far as what God has revealed to us, this is the first sin in the universe. Vishwadalli, first sin in the universe. Can you hear, brother? Hello? Hello, brother. Can you repeat? Some problem. I don't know. Yeah. As far as what God has revealed as far as what God has revealed in the Bible, in the scripture, this is the first sin in the universe. ದೇವರ ವಾಕ್ಯದಲ್ಲಿ ದೇವರು ಆತನು ತಿಳಿಸಲ್ಪಟ್ಟಿರ್ತಕ್ಕಂಥ ಆತನ ಪಾಪದ ಕುರಿತಾಗಿ ಅದು ಮೊದಲನೇ ಒಂದು ಪಾಪವಾಗಿ ನಮಗೆ ಅದು ತೋರಿ ಬರ್ತಕ್ಕಂಥದ್ದಾಗಿದೆ. First sin not only reveals the one who committed it, but this is okay. It is not only showing the one who committed it in Isaiah 14. ಯೆಶಾಯನ ಬರೆದ ಪ್ರವಾದನ ಗ್ರಂಥ 14. Brother, there is some problem. Some problem. I don't know from which side it is, brother. Okay. Yeah. Isaiah 14 not only reveals the one who committed the sin. ಈ ಸತ್ಯವೇದದಲ್ಲಿ ಯಾರು ಈ ಒಂದು ಪಾಪವನ್ನ ಎಸಗಿದರು ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನು ತಿಳಿಸತಕ್ಕಂಥದ್ದು ಮಾತ್ರವಲ್ಲದೆ, it is the norm or pattern of all sin. ಈ ಒಂದು ಪಾಪದ ಎಲ್ಲಾ ರೀತಿಯ ಒಂದು ಸಂಗತಿಯನ್ನ ಅದು ತಿಳಿಸತಕ್ಕಂಥದ್ದಾಗಿದೆ. This is the normal for all the sin. ಈ ಒಂದು ಪಾಪಕ್ಕೆ ಸಾಮಾನ್ಯವಾಗಿರ್ತಕ್ಕಂಥ ಎಲ್ಲಾ ಸಂಗತಿಯನ್ನ ಇದು ತಿಳಿಸತಕ್ಕಂಥದ್ದಾಗಿದೆ. Sin is exceedingly sinful. Read Romans 7:13. ರೋಮಾಪುರದವರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 13ನೇ ವಚನದಲ್ಲಿ ನಾವು ನೋಡ್ತಕ್ಕಂಥದ್ದು ಏನಂತಂದ್ರೆ, ಹಾಗಾದರೆ ಹಿತವಾದದ್ದು ನನಗೆ ಮರಣಕ್ಕೆ ಕಾರಣವಾಯಿತೋ, ಹಾಗೆ ಎಂದಿಗೂ ಹೇಳಬಾರದು. ಪಾಪವೇ ಮರಣಕ್ಕೆ ಕಾರಣವಾದದ್ದು. ಅದು ಹಿತವಾದದರ ಮೂಲಕ ನನಗೆ ಮರಣವನ್ನ ಉಂಟು ಮಾಡಿದ್ದರಿಂದ ಪಾಪವೇ ಎಂದು ಕಾಣಿಸಿಕೊಂಡಿತು, ಮತ್ತು ಆಜ್ಞೆಯ ಮೂಲಕ ಪಾಪವು ಕೇವಲ ಪಾಪ ಸ್ವರೂಪವೇ ಎಂದು ಕಾಣಬಂತು. Papa Swarupavend. Sin
in God's sight is exceedingly sinful. ಈ ಪಾಪವು ಅದು ಪಾಪ ಸ್ವರೂಪವೇ ಎಂಬುದಾಗಿರ್ತಕ್ಕಂಥ ಸಂಗತಿಯಾಗಿ ದೇವರು ಆತನು ಕಾಣುವಂತವನು ಆತನಾಗಿದ್ದಾನೆ. So Isaiah 14 not only talks about the one who did the sin, but that is the pattern for all sin. ಈ ಒಂದು ಯೆಶಾಯನ ಬರೆದ ಪ್ರವಾದನ ಗ್ರಂಥ 14ನೇ ಅಧ್ಯಾಯದಲ್ಲಿ ಪಾಪವನ್ನ ಕುರಿತಾಗಿರ್ತಕ್ಕಂಥ ಸಂಗತಿ ಅದು ಪ್ರಾರಂಭದ ಕುರಿತಾಗಿ ಮಾತ್ರವೇ ಅದು ತಿಳಿಸ್ತಕ್ಕಂಥದ್ದಾಗಿದೆ. ಯಾರು ಮಾಡಿದರು ಎಂಬುದಾಗಿ ತಿಳಿಸ್ತಕ್ಕಂಥದ್ದು ಮಾತ್ರವೇ ಆಗಿರದೆ ಪಾಪ ಸ್ವರೂಪ ಏನು ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನ ಅದು ತಿಳಿಸ್ತಕ್ಕಂಥದ್ದಾಗಿದೆ. So in Isaiah 14, we see the fall of Lucifer from heaven. ಈ ಒಂದು ಲೂಸಿಫರನು ಆತನು 14ನೇ ಅಧ್ಯಾಯದಲ್ಲಿ ಹೇಗೆ ಆತನು ಬಿದ್ದನು ಎಂಬುದ ಪರಲೋಕದಿಂದ ಯಾವ ರೀತಿಯಾಗಿ ಬಿದ್ದನು ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನ ಅಲ್ಲಿ ನಾವು ನೋಡ್ತಕ್ಕಂಥವನ್ನವಾಗಿದ್ದೇವೆ. But it raises a very important question: where is his abode now? ಆತನ ವಾಸಸ್ಥಳ ಈಗ ಎಲ್ಲಿ? ಆದರೆ ಆತನು ಅಲ್ಲಿಂದ ದೊಬ್ಬಲ್ಪಟ್ಟನು ನಿಜವೇ, ಆದರೆ ಈಗ ಆತನ ಪ್ರಸ್ತುತ ಕಾಲದಲ್ಲಿ ಆತನ ವಾಸಸ್ಥಳ ಎಲ್ಲಿ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. Now we know from the Bible he is not in the lake of fire now. ನಮಗೆ ಸತ್ಯವೇದದ ಮೂಲಕವಾಗಿ ಇನ್ನೂ ಸಹ ಆ ಬೆಂಕಿಯ ಒಂದು ನರಕದಲ್ಲಿ, ಬೆಂಕಿಯ ಕೆರೆಯಲ್ಲಿ ಇನ್ನೂ ಸಹ ಆತನು ಹಾಕಲ್ಪಟ್ಟಿಲ್ಲ. So where is he now? ಈಗ ಆತನು ಎಲ್ಲಿದ್ದಾನೆ? To understand that, we need to understand what is the three heavens in the Bible. ಅದನ್ನ ಅರ್ಥ ಮಾಡುವುದಕ್ಕೆ ಮುಂಚಿತವಾಗಿ ಪರಲೋಕದಲ್ಲಿರ್ತಕ್ಕಂಥ ಮೂರು ಪರಲೋಕದ ಕುರಿತಾಗಿ ಅಥವಾ ಆಕಾಶ ಮಂಡಲ, the three heavens, ಮೂರು ಪರಲೋಕದ ಕುರಿತಾಗಿ ನಾವು ತಿಳಿದುಕೊಳ್ಳಬೇಕು. The Bible talks about three heavens. ಸತ್ಯವೇದ ನಮಗೆ ಮೂರು ಪರಲೋಕದ ಕುರಿತಾಗಿ ಅದು ಮಾತನಾಡ್ತದೆ. One is the atmospheric heaven or Akasha Mandala. The atmosphere where around the earth there is an atmosphere where the birds fly, where the oxygen is available. That is called the first heaven. ಮೊದಲನೆಯ ಒಂದು ಪರಲೋಕ ಎಂಬುದಾಗಿ ಹೇಳುವಾಗ ಭೂಮಿಯ ಸುತ್ತಲೂ ಇರತಕ್ಕಂತ ಆಕಾಶ ಮಂಡಲ, ಎಲ್ಲಿ ಹಕ್ಕಿ ಪಕ್ಷಿಗಳು ಹಾರಾಡುತ್ತವೋ, ಎಲ್ಲಿ ಆಮ್ಲಜನಕ ದೊರೆತಕ್ಕಂಥದ್ದಾಗಿದೆಯೋ ಆ ಮಂಡಲದ ಕುರಿತಾಗಿರ್ತಕ್ಕಂಥ ಸಂಗತಿಯನ್ನ ಮೊದಲನೇದಾಗಿ ನಾವು ನೋಡ್ತೇವೆ. Satan has influence in that area. ಆ ಒಂದು ಪ್ರದೇಶದ ಮೇಲೆ ಸೈತಾನಿಗೆ ಬಹಳ ಪ್ರಭಾವ ಇರತಕ್ಕಂಥದ್ದಾಗಿದೆ. That is why he is called the prince of the power of the air. ಅದಕ್ಕೋಸ್ಕರವಾಗಿ ಆಕಾಶ ಮಂಡಲದ ಅಧಿಪತಿ ಎಂಬುದಾಗಿ ಆತನು ಕರೆಯಲ್ಪಡುತ್ತಾನೆ. He has authority there and he is active there. ಆತನಿಗೆ ಅದರ ಮೇಲೆ ಅಧಿಕಾರ ಉಂಟು, ಅದರಲ್ಲಿ ಬಹಳ ಒಂದು ಕಾರ್ಯಮುಖನೂ ಆತನು ಆಗಿದ್ದಾನೆ. Secondly, it is the stellar heaven, which is where the unnumberable stars are. ಆತನು ನಕ್ಷತ್ರ ವ್ಯೂಹ ಮಂಡಲದಲ್ಲಿ ಆತನು ಇರತಕ್ಕಂತ ಒಂದು ಇನ್ನೊಂದು. No, the second heaven is, I'm not talking about Satan. The second heaven is the stellar space where the uncountable stars are. ಇನ್ನೊಂದು ಪರಲೋಕದ ಇನ್ನೊಂದು ಸ್ಥಳ ಎಂಬುದಾಗಿ ಹೇಳುವಾಗ ಇಲ್ಲಿ ಅಸಂಖ್ಯವಾದಂತ ನಕ್ಷತ್ರ ಮಂಡಲಗಳು ಇರ್ತಕ್ಕಂತ ಒಂದು ಸ್ಥಳವಾಗಿ ಇರತಕ್ಕಂಥದ್ದಾಗಿದೆ. Of course, it is only uncountable to us, but God calls each stars by name. We know that. ನಮಗೆ ಆ ಒಂದು ನಾವು ಎಣಿಸ್ಲಿಕ್ಕೆ ಸಾಧ್ಯವಿಲ್ಲ, ಅಷ್ಟು ಅಸಂಖ್ಯವಾದಂತಹ ರೀತಿಯಲ್ಲಿ ನಕ್ಷತ್ರ ಇರ್ತಕ್ಕಂಥದ್ದಾಗಿದೆ. ಆದರೂ ದೇವರು ಪ್ರತಿಯೊಂದಕ್ಕೂ ಹೆಸರಿಟ್ಟು ಆತನು ಹೆಸರಿಸ್ತಕ್ಕಂಥವನು, ಕರೀತಕ್ಕಂಥವನಾಗಿದ್ದಾನೆ. So the angels have influence in that sphere of nakshatra mandalagalu, and also Satan has influence in that sphere. ಆ ಒಂದು ನಕ್ಷತ್ರಗಳ ಮಂಡಲದ ಮೇಲೆ ಸೈತಾನನಿಗೂ ಸಹ ಅಲ್ಲಿಯ ಅದರ ಮೇಲೆ ಒಂದು ಅಧಿಕಾರವನ್ನ ಸಾಧಿಸುವಂತ ಒಂದು ಸ್ಥಿತಿ ಉಂಟು. The third heaven is the abode of the triune God. ಈ ಮೂರನೇ ಒಂದು ಪರಲೋಕ ಅದು ತ್ರಯೇಕ ದೇವರ ವಾಸಸ್ಥಾನವಾಗಿರತಕ್ಕಂತ ಒಂದು ಸ್ಥಳವಾಗಿದೆ. Apostle Paul talks about in 2 Corinthians about he know a person who has gone to the third heaven. ಮೂರನೇ ಆಕಾಶ ಮಂಡಲಕ್ಕೆ ಏರಿ ಹೋದವನ ಕುರಿತಾಗಿರ್ತಕ್ಕಂಥ ಸಂಗತಿಯನ್ನ
ಎರಡನೇ ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ. In chapter 12, he says, verse 2, I know a man in Christ who was caught up to the third heaven. ಕ್ರಿಸ್ತನಲ್ಲಿದ್ದ ಒಬ್ಬ ಮನುಷ್ಯನನ್ನ ಬಲ್ಲೆನು, ಅವನು 14 ವರ್ಷಗಳ ಹಿಂದೆ 3ನೇ ಆಕಾಶ ಪರ್ಯಂತರಕ್ಕೂ ಒಯ್ಯಲ್ಪಟ್ಟನು. Of course, we know from the language that Paul, in very humility, is talking about his own experience. ಬಹಳ ಒಂದು ತಗ್ಗಿದ ಮನೋಭಾವದಿಂದ ಭಕ್ತನಾದಂತ ಪೌಲನು ತನ್ನ ಸ್ವಂತ ಅನುಭವವನ್ನು ಆತನು ಇಲ್ಲಿ ವ್ಯಕ್ತಪಡಿಸ್ತಕ್ಕಂಥವನು ಆತನು ಆಗಿದ್ದಾನೆ. So the third heaven is the abode of God. ಈ 3ನೇ ಆಕಾಶದ ಪರ್ಯಂತರವು ಅದು ದೇವರ ಒಂದು ವಾಸಸ್ಥಾನವಾಗಿರ್ತಕ್ಕಂತಹ ಒಂದು ಸ್ಥಾನವಾಗಿದೆ. That's where Lucifer had access to. That's where he was in the very throne room of God. ಈ ಒಂದು ಸ್ಥಳದಲ್ಲಿ ಸೈತಾನನು ಆತನು ಆ ಸಿಂಹಾಸನದ ಒಂದು ದೇವರ ಸಿಂಹಾಸನದ ಪ್ರಸನ್ನತೆಯಲ್ಲಿ ಆತನು ಇದ್ದಂಥವನು ಆತನಾಗಿದ್ದನು. Now the question is whether Satan and with him the fallen angels, they are cast out from that place. ಆತನು ಮತ್ತು ಆತನ ಸೈನ್ಯ ಆ ಒಂದು ಪ್ರಸನ್ನತೆಯಿಂದ ಅವರು ದೊಬ್ಬಲ್ಪಟ್ಟರು ಎಂಬುದಾಗಿ ನಾವು ಬಹಳ ಸ್ಪಷ್ಟವಾಗಿ ನಾವು ತಿಳಿದುಕೊಳ್ಳುತ್ತೇವೆ. There are some verses in the Bible that sheds some light to this. ಈ ಒಂದು ವಾಕ್ಯ ಭಾಗಕ್ಕೆ ಕೆಲವು ದೇವರ ವಾಕ್ಯ ಇದು ಬೆಳಕನ್ನ ಚೆಲ್ಲಿ ತೋರಿಸುವಂತದ್ದಾಗಿದೆ. Let us read Luke chapter 10 verse 18. ಲೂಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ 18ನೇ ವಚನ. Luke 10:18. ಲೂಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ 18ನೇ ವಚನ. He said to them, I saw Satan fall like lightning from heaven. ಆತನು ಅವರಿಗೆ ಸೈತಾನನು ಸಿಡಿಲಿನಂತೆ ಆಕಾಶದಿಂದ ಬೀಳುವುದನ್ನ ಕಂಡೆನು. Whether this was history or prophecy is determined by other scriptures. ಇದು ನಿಜವಾಗಿ ವಾಸ್ತವಿಕವಾಗಿರ್ತಕ್ಕಂಥದ್ದಾಗಿದೆಯೋ ಅಥವಾ ಇದು ಚಾರಿತ್ರಿಕವಾಗಿ ಆತನ ಬೀಳುವಿಕೆ ವಿಷಯವಾಗಿಯಾ ಇಲ್ಲ ಮುಂದೆ ಆಗನು ಆತನಿಗಾಗಲಿಕ್ಕಿರುವ ನ್ಯಾಯ ತೀರ್ಪಿನ ವಿಷಯವಾಗಿಯೋ ಎಂಬುದು with other verses when we compare we can know. ಇದು ಚಾರಿತ್ರಿಕವಾಗಿ ನಡೆದಿರ್ತಕ್ಕಂಥ ಸಂಗತಿಯೋ ಅದು ಏನು ಎಂಬುದಾಗಿರ್ತಕ್ಕಂಥ ಸ್ಪಷ್ಟವನ್ನ ಬೇರೆ ವಾಕ್ಯ ಭಾಗಗಳು ಅದನ್ನ ನಮಗೆ ಸ್ಪಷ್ಟೀಕರಿಸತಕ್ಕಂಥದ್ದಾಗಿದೆ. There's another verse, Revelation 12:7-9. ಇನ್ನೊಂದು ವಾಕ್ಯ ಭಾಗ ಉಂಟು, ಪ್ರಕಟಣೆ 12ನೇ ಅಧ್ಯಾಯ chapter 12 verses 7-9. ಏಳನೇ ವಚನದಿಂದ 9ನೇ ವಚನದ ಪರಲೋಕದಲ್ಲಿ ಯುದ್ಧ ನಡೆಯಿತು. ಮಿಕಾಯೇಲನು ಅವನ ದೂತರು ಘಟಸರ್ಪನ ಮೇಲೆ ಯುದ್ಧ ಮಾಡುವುದಕ್ಕೆ ಹೊರಟರು. ಘಟಸರ್ಪನು ಅವನ ದೂತರು ಯುದ್ಧ ಮಾಡಿ ಸೋತು ಹೋದರು ಮತ್ತು ಪರಲೋಕದೊಳಗೆ ಅವನಿಗೆ ಸ್ಥಾನವು ತಪ್ಪಿ ಹೋಯಿತು. ಭೂಲೋಕದವರನ್ನೆಲ್ಲ ಮರುಳುಗೊಳಿಸುವ ಆ ಮಹಾ ಘಟಸರ್ಪನು ಅಂದರೆ ಪಿಶಾಚನೆಂತಲೂ ಸೈತಾನ್ನೆಂತಲೂ ಹೆಸರುಳ್ಳ ಪುರಾತನ ಸರ್ಪವು ದೊಬ್ಬಲ್ಪಟ್ಟು ಭೂಮಿಗೆ ಬಿದ್ದನು. ಅವನ ದೂತರು ಅವನೊಂದಿಗೆ ದೊಬ್ಬಲ್ಪಟ್ಟರು. So Luke 10:18 talks about Satan falling as a lightning from heaven. ನಾವು ಲೂಕನ ಬರೆದ ಸುವಾರ್ತೆಯಲ್ಲಿ ಆತನು ಬೆಳಕಿನ ಮಿಂಚಿನ ಆಕಾಶದಿಂದ ಬೀಳುವುದನ್ನ ಸಿಡಿಲಿನ ಹಾಗೆ ಬೀಳುವುದನ್ನ ನಾವಲ್ಲಿ ನೋಡ್ತೇವೆ. Revelation 12 talks about a casting out of Satan from heaven to the earth. ಇಲ್ಲಿ ಸೈತಾನನು ಆತನು ಭೂಮಿಗೆ ಪರಲೋಕದಿಂದ ಭೂಮಿಗೆ ದೊಬ್ಬಲ್ಪಡ್ತಕ್ಕಂಥ ಸಂಗತಿಯನ್ನ ನಾವು ನೋಡ್ತೇವೆ. This reference is mostly about the future events that's going to happen. ಈ ಒಂದು ಸಂಗತಿ ಭವಿಷ್ಯತ್ ಕಾಲದಲ್ಲಿ ನಡೆಯುವಂತ ಒಂದು ಸಂಗತಿಯಾಗಿ ನಮಗೆ ತಿಳಿಸಲ್ಪಟ್ಟಿರ್ತಕ್ಕಂಥದ್ದಾಗಿದೆ. Ezekiel 28:16-19. ಎಜೆಕೇಲನ ಬರೆದ ಪ್ರವಾದನ ಗ್ರಂಥ 28ನೇ ಅಧ್ಯಾಯ 16-19.
16ನೇ ವಚನದಿಂದ 19ನೇ ವಚನದವರೆಗೆ we read about him casting down as profane, ಹೊಲಸನ್ನಾಗಿ. Is it there in Kannada? 16ನೇ ವಚನದಲ್ಲಿ 16ನೇ ವಚನದಲ್ಲಿ ನಾವು ನೋಡ್ತೇವೆ, ನಿನ್ನ ಮಿತಿಯಿಲ್ಲವಾದ ವ್ಯಾಪಾರದಿಂದ ನಿನ್ನಲ್ಲಿ ಬಲಾತ್ಕಾರವು ತುಂಬಿ ನೀನು ಪಾಪಿಯಾದಿ, ಆದ ಕಾರಣ ನಾನು ನಿನ್ನನ್ನ ದೇವರ ಪರ್ವತದಿಂದ ಹೊಲಸನ್ನಾಗಿ ತಳ್ಳಿಬಿಟ್ಟೆನು. Yeah, so all these verses talks about his fall from heaven. ಈ ಎಲ್ಲಾ ವಾಕ್ಯ ಭಾಗಗಳು ಆತನು ಪರಲೋಕದಿಂದ ಬಿದ್ದು ಹೋದಂತ ದೊಬ್ಬಲ್ಪಟ್ಟಂತ ಒಂದು ಸಂಗತಿ ಅದು ತಿಳಿಸ್ತದೆ. So but we don't know exactly the right time. ಆದ್ರೆ ಸರಿಯಾದ ನಿಖರವಾದಂತ ಸಮಯ ಯಾವಾಗ ಎಂಬುದಾಗಿ ನಮಗೆ ಗೊತ್ತಿಲ್ಲ. But certain passages in the Bible assume that Satan is now in that heaven to which he had title by creation. ಅಂದ್ರೆ ಆದನನ್ನು ಸೃಷ್ಟಿ ಮಾಡಿದಾಗ ಯಾವ ಸ್ಥಳದಲ್ಲಿ ಆದನು ಇದೆಯೋ ಆ ಸ್ಥಳದಲ್ಲಿ ಈಗಲೂ ಆದನಿಗೆ ಪ್ರವೇಶವಿದೆ ಅಂತ. He still has access to that place. ಸೈತಾನು ಆತನು ಮೂಲತಃವಾಗಿ ಆತನು ಎಲ್ಲಿ ಆ ಒಂದು ಪರಲೋಕದಲ್ಲಿ ಆತನು ಇದ್ದವನು ಆತನು ಆಗಿದ್ದನು, ಇನ್ನೂ ಸಹ ಆತನು ಅಲ್ಲಿ ಪ್ರವೇಶ ಮಾಡುವುದಕ್ಕೆ ಆತನಿಗೆ ಇನ್ನೂ ಸಹ ಆಸ್ಪದ ಇರ್ತಕ್ಕಂಥದ್ದಾಗಿದೆ ಎಂಬುದಾಗಿ ದೇವರ ವಾಕ್ಯ ನಮಗೆ ಸ್ಪಷ್ಟೀಕರಿಸತಕ್ಕಂಥದ್ದಾಗಿದೆ. Look at Job chapter 1 verse 6. ನಾವು ಯೋಬನ ಬರೆದ ಪ್ರವಾದನ ಗ್ರಂಥ, ಯೋಬನ ಪುಸ್ತಕ chapter 1 verse 6 and chapter 2 verse 1. 2ನೇ ಅಧ್ಯಾಯ 1ನೇ ವಚನ, 1ನೇ ಅಧ್ಯಾಯ 6ನೇ ವಚನ. ಒಂದಾನೊಂದು ದಿನ ದೇವದೂತರು ಯೆಹೋವನ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳುವುದಕ್ಕೆ ಬರಲಾಗಿ ಸೈತಾನು ಎಂಬ ಅಪಾದಕ ದೂತನು ಅವರ ಜೊತೆಯಲ್ಲಿ ಬಂದನು. Chapter 2 verse 1. 2ನೇ ಅಧ್ಯಾಯ 1ನೇ ವಚನ. ದೇವದೂತರು ಇನ್ನೊಂದು ದಿವಸ ಯೆಹೋವನ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳುವುದಕ್ಕೆ ಬಂದಾಗ ಸೈತಾನನು ಅವರ ಸಂಗಡ ಬಂದು ಸನ್ನಿಧಿಯಲ್ಲಿ ಕಾಣಿಸಿಕೊಂಡನು. So it looks like he is reporting to God what he is doing. ಆತನು ಏನನ್ನ ಮಾಡ್ಲಿಕ್ಕಿದ್ದಾನೆ ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನ ದೇವರ ಮುಂದೆ ಆತನು ವರದಿ ಒಪ್ಪಿಸುವಂತವನು ಆತನಾಗಿದ್ದಾನೆ. As if God is calling him and asking for a report what he is doing. ದೇವರು ಆತನು ಏನು ಮಾಡುತ್ತಾ ಇದ್ದಾನೆ ಎಂಬುದಾಗಿರ್ತಕ್ಕಂಥ ವರದಿಯನ್ನ ಕೇಳುವ ಹಾಗೆ ಆತನು ಇಲ್ಲಿ ತಿಳಿಸುವಂತವನು ಆತನಾಗಿದ್ದಾನೆ. So we know that from that passages in Job that he still has access to God's presence. ಯೋಬನ ಪುಸ್ತಕದಿಂದ ನಾವು ತಿಳಿದುಕೊಳ್ಳತಕ್ಕಂಥ ಸಂಗತಿ ಏನಂದ್ರೆ ಈಗಲೂ ಸಹ ದೇವರ ಸನ್ನಿಧಾನಕ್ಕೆ ಹೋಗುವಂತ ಒಂದು ಆಸ್ಪದ ಆತನಿಗೆ ಇರ್ತಕ್ಕಂಥದ್ದಾಗಿದೆ ಎಂಬುದಾಗಿ ನಮಗೆ ಗೊತ್ತಾಗ್ತದೆ. Other passages says that he is roaming to and fro in the earth. ಆತನು ಪರಲೋಕದಿಂದ ಮತ್ತು ಭೂಲೋಕಕ್ಕೆ ಆತನು ಏರಿ ಹೋಗಿ ಇಳಿದು ಬಂದು ಈ ರೀತಿಯಾಗಿ ಆತನು ಮಾಡುವಂತವನಾಗಿದ್ದಾನೆ ಎಂಬುದನ್ನ ಇತರ ದೇವರ ವಾಕ್ಯಗಳ ಮೂಲಕವಾಗಿ ತಿಳಿದುಕೊಳ್ತೇವೆ. He goes to and fro all over the world. ಭೂಮಿಯಲ್ಲಿ ತಿರುಗಾಡುತ್ತಾ ಆತನು ತಿರುಗಾಡುವಂತವನು ಆತನು ಆಗಿದ್ದಾನೆ, ಸುತ್ತಾಡುವಂತವನು ಆತನು ಆಗಿದ್ದಾನೆ ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನ ನಾವು ತಿಳಿದುಕೊಳ್ತೇವೆ. And then he appears in God's presence. ನಂತರವಾಗಿ ಆತನು ದೇವರ ಸನ್ನಿಧಾನದಲ್ಲಿ ಆತನು ಕಾಣಿಸಿಕೊಳ್ತಾನೆ. So we don't know everything, but God in his sovereignty has allowed Satan still access to heaven. ದೇವರು ಆತನು ಸಾರ್ವಭೌಮನ ಆತನು ಆಗಿದ್ದುಕೊಂಡು ಆತನು ಈ ಎಲ್ಲಾ ಸಂಗತಿಯನ್ನ ಸೈತಾನು ಆತನು ಬರುವುದು ಹೋಗುವುದು ಎಲ್ಲಾ ಸಂಗತಿಯನ್ನ ಆತನು ತಿಳಿದಿರ್ತಕ್ಕಂಥವನು ಆತನಾಗಿದ್ದಾನೆ. In Luke chapter 22 verse 31, the Lord Jesus has warned Peter about his work. ಲೂಕನ ಬರೆದ ಸುವಾರ್ತೆ 22ನೇ ಅಧ್ಯಾಯದಲ್ಲಿ ಪೇತ್ರನಿಗೆ ಆತನು ಕರ್ತನಾದ ಯೇಸು ಕ್ರಿಸ್ತನು ಆತನು ಎಚ್ಚರಿಕೆಯನ್ನ ಕೊಡ್ತಕ್ಕಂಥ ಸಂಗತಿಯನ್ನ ಅಲ್ಲಿ ನೋಡ್ತೇವೆ. Verse 31, chapter 22, Luke 22 verse 31. 31ನೇ ವಚನದಲ್ಲಿ, ಸಿಮೋನನೇ ನೋಡು, ಸೈತಾನನು ನಿಮ್ಮನ್ನ ಗೋಧಿಯಂತೆ ಒನೆಯಬೇಕೆಂದು ಅಪ್ಪಣೆ ಕೇಳಿಕೊಂಡನು. An important truth we learn from Job's book and this passage that
he is asking for, he demanded, or is asking permission to work in God's people's life. ಈ ಒಂದು ವಾಕ್ಯದ ಯೋಬನ ಪುಸ್ತಕದಲ್ಲಿ ಮತ್ತು ಈ ಒಂದು ಲೂಕನ ಬರೆದ ಸುವಾರ್ತೆ ಪೇತ್ರನ ಕುರಿತಾಗಿರ್ತಕ್ಕಂಥ ಸಂಗತಿಯಲ್ಲಿ ನಾವು ಸೈತಾನನು ಆತನು ದೇವರಿಂದ ಒಂದು ಮನುಷ್ಯರೊಳಗೆ ಕಾರ್ಯ ಮಾಡುವುದಕ್ಕೆ ಅನುಮತಿಯನ್ನ ಕೋರುವಂತ ಒಂದು ಸಂಗತಿಯಲ್ಲಿ ನಾವು ನೋಡ್ತೇವೆ. We don't know everything about what happens in the spiritual arena. ಆತ್ಮಿಕ ಗೋಳದಲ್ಲಿ we don't know what is all happening around us in the spirit realm. ಈ ಒಂದು ಆತ್ಮಿಕವಾದಂತ ಆತ್ಮಲೋಕದಲ್ಲಿ ಆಗ್ತಾ ಇರ್ತಕ್ಕಂಥ ಸಂಗತಿ ಏನು ಎಂಬುದಾಗಿ ನಮಗೆ ಸ್ಪಷ್ಟವಾಗಿ ಎಲ್ಲವೂ ಸಹ ನಮ್ಮ ಅರಿವಿಕೆಯಲ್ಲಿ ಇಲ್ಲದೆ ಇರತಕ್ಕಂಥದ್ದಾಗಿದೆ. But we should be always aware that there is a spiritual battle going around us. ಆದರೆ ನಾವು ಬಹಳ ಸ್ಪಷ್ಟವಾಗಿ ನಾವು ತಿಳಿದುಕೊಳ್ಳಬೇಕಾದಂತ ಒಂದು ಸಂಗತಿ ಏನಂದ್ರೆ ನಮ್ಮ ಸುತ್ತಲೂ ಆತ್ಮೀಕವಾದಂತ ಸಂಗತಿಯ ಹೋರಾಟ ನಮಗೆ ಇರತಕ್ಕಂಥದ್ದಾಗಿದೆ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. Those who are in the forefront of spiritual battle, they will be facing more of the spiritual warfare. ಯಾರು ಆತ್ಮೀಕವಾದಂತ ಮುಂದಾಳತ್ವದಲ್ಲಿ ಇರತಕ್ಕಂಥವರಾಗಿದ್ದಾರೋ ಅವರಿಗೆ ಇನ್ನು ಈ ರೀತಿಯಾದಂತ ಆತ್ಮಿಕವಾದಂತ ಹೋರಾಟ ಇನ್ನು ಹೆಚ್ಚಿನ ಒಂದು ಅಂಶದಲ್ಲಿ ಭಾಗದಲ್ಲಿ ಇರತಕ್ಕಂತ ಒಂದು ಸಂಗತಿ ಆಗಿದೆ. If we live as a nominal Christian, you may not face that much of attack from Satan. ನಾವು ನಾಮಧೇಯ ಕ್ರೈಸ್ತರಾದಂತಹ ಒಂದು ಜೀವಿತದಲ್ಲಿ ಇರತಕ್ಕಂಥದ್ದಾಗಿದ್ರೆ ಸೈತಾನ್ನಿಂದ ಈ ರೀತಿಯಾದಂತ ಆಕ್ರಮಣಕ್ಕೆ ನಾವು ತುತ್ತಾಗುವುದಿಲ್ಲ. When the Lord warned Peter that Satan asked permission, Peter failed to understand the importance of being on guard. ಇಲ್ಲಿ ಸೈತಾನ್ ದೇವರಿಂದ ಪೇತ್ರನ ಕುರಿತಾಗಿ ಆತನು ಅನುಮತಿಯನ್ನ ಕೋರತಕ್ಕಂತ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಆ ಒಂದು ಸಂಗತಿ ಪೇತ್ರನಿಗೆ ಅರ್ಥವಾಗಲಿಲ್ಲ. So he thought he was very strong, he will not fall, he thought. ಆತನು ಬಹಳ ಬಲಯುತನಾಗಿದ್ದುಕೊಂಡು ಆತನು ಬಿದ್ದು ಹೋಗುವುದಿಲ್ಲ ಎಂಬುದಾಗಿರ್ತಕ್ಕಂಥ ಸಂಗತಿ ಆತನಿಗೆ ಗೊತ್ತಾಗಿರ್ತಕ್ಕಂಥದ್ದಾಗಿತ್ತು. But the same night we know that he fell to Satan's deception, he fell. ಆದ್ರೆ ಅದೇ ಅಧ್ಯಾಯದಲ್ಲಿ ಮುಂದಕ್ಕೆ ನಮಗೆ ಗೊತ್ತಾಗ್ತದೆ ಏನಂತಂದ್ರೆ ಹೇಗೆ ಆತನು ಸೈತಾನ್ಯ ವಂಚನೆಗೆ ಆತನು ಒಳಗಾದನು ಎಂಬುದಾಗಿರ್ತಕ್ಕಂಥ ಮೋಸಕ್ಕೆ ಆತನು ತುತ್ತಾದನು ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನು ನಾವು ತಿಳಿದುಕೊಳ್ತೇವೆ. So we believers are given the armor, Ephesians 6:10-12. Please read that, brother. ನಾವು ಅದಕ್ಕೋಸ್ಕರವಾಗಿ ನಮಗೆ ಸರ್ವಾಯುಧಗಳ ಕುರಿತಾಗಿರ್ತಕ್ಕಂಥ ಸಂಗತಿಯನ್ನ ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ 6ನೇ ಅಧ್ಯಾಯದ 10ನೇ ವಚನದಿಂದ ನಾವು ಅಲ್ಲಿ ಕೊಡಲ್ಪಟ್ಟಿರ್ತಕ್ಕಂಥ ಸಂಗತಿಯನ್ನ ನಾವು ನೋಡ್ತೇವೆ. ಕಡೆ ಮಾತೇನೆಂದ್ರೆ ನೀವು ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ. ಸೈತಾನನ ತಂತ್ರೋ ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾದ ಪಾಲಿಸುವ ಸರ್ವಾಯುಧಗಳನ್ನ ಧರಿಸಿಕೊಳ್ಳ್ರಿ. ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ರಾಜತ್ವಗಳ ಮೇಲೆಯೂ ಅಧಿಕಾರಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆಯ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ. ಆದುದರಿಂದ ಕಠಿಣ ಯುದ್ಧವು ನಡೆಯುವ ದಿವಸದಲ್ಲಿ ಆ ವೈರಿಗಳನ್ನ ಎದುರಿಸುವುದಕ್ಕೂ ಮಾಡಬೇಕಾದದೆಲ್ಲವನ್ನ ಮಾಡಿ ಜಯಶಾಲಿಗಳಾಗಿ ನಿಲ್ಲುವುದಕ್ಕೂ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನ ತೆಗೆದುಕೊಳ್ಳಿರಿ. Enough, brother. So just like the Lord warned Peter, the word of God is warning you and me to be very careful in this spiritual battle. ಈ ಒಂದು ಆತ್ಮಿಕವಾದಂತಹ ಒಂದು ಹೋರಾಟ ರಣರಂಗದಲ್ಲಿ ನೀನು ಮತ್ತು ನಾವು ಬಹಳ ಎಚ್ಚರಿಕೆಯಿಂದ ನಾವು ಇರಬೇಕು ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನ ಈ 2 ವಾಕ್ಯ ಭಾಗಗಳಲ್ಲಿ ನಮಗೆ ಬಹಳ ಸ್ಪಷ್ಟವಾಗಿ ನಮಗೆ ತಿಳಿಸಲ್ಪಟ್ಟಿದೆ. We are reminded to be strong in the Lord, not in our self strength. ನಾವು ಕರ್ತನ ಒಂದು ಅತ್ಯಧಿಕವಾದಂತ ಶಕ್ತಿಯನ್ನ ಆಶ್ರಯಿಸಿಕೊಂಡವರಾಗಿರಬೇಕು ಎಂಬುದಾಗಿ ಆತನು ತಿಳಿಸುತ್ತಾ ನಮ್ಮ ಸ್ವಂತ ಶಕ್ತಿಯನ್ನ ನಾವು ಅದರ ಮೇಲೆ ಅವಲಂಬಿತರಾಗಿರಬಾರದು ಎಂಬುದಾಗಿ ಸ್ಪಷ್ಟವಾಗಿ ತಿಳಿಸ್ತಾನೆ.
Well, that was the failure of Apostle Peter on that night. He depended on his own strength. ಆದ್ರೆ ಪೇತ್ರನು ಆ ರಾತ್ರಿ ವೇಳೆಯಲ್ಲಿ ಆ ಒಂದು ಸೈತಾನನಿಗೆ ಆತನು ತುತ್ತಾಗಿ ತನ್ನ ಒಂದು ಸ್ವಂತ ಶಕ್ತಿಯನ್ನ ಆತನು ಆಶ್ರಯಿಸಿಕೊಂಡಂತವನಾಗಿ ಆತನು ಬಿದ್ದು ಹೋದನು. There are two resources God has given us to fight the enemy Satan. One is the word of God, which is called the sword of the Holy Spirit. Another one is prayer. ನಾವು ಎರಡು ಸಂಗತಿಯನ್ನ ಸೈತಾನನ ವಿರುದ್ಧವಾಗಿ ಉಪಯೋಗಿಸುವುದಕ್ಕೆ ಆತನು ಆಯುಧವಾಗಿ ಆತನು ಕೊಟ್ಟಿರ್ತಕ್ಕಂಥವನಾಗಿದ್ದಾನೆ. ಮೊದಲನೇದಾಗಿರ್ತಕ್ಕಂಥ ಸಂಗತಿ ಏನಂದ್ರೆ ಪವಿತ್ರಾತ್ಮನ ಕೊಡುವ ದೇವರ ವಾಕ್ಯವೆಂಬ ಕತ್ತಿ ನಮ್ಮ ಕೈಯಲ್ಲಿ ಕೊಡಲ್ಪಟ್ಟಿದೆ. ಅದೇ ಸಂದರ್ಭದಲ್ಲಿ ಪ್ರಾರ್ಥನೆ ನಮ್ಮಲ್ಲಿ ಇರತಕ್ಕಂಥದ್ದಾಗಿದೆ. ಅದನ್ನ ಇದರ ಮೂಲಕವಾಗಿ ಎರಡು ಸಂಗತಿಗಳ ಮೂಲಕವಾಗಿ ಆತನನ್ನ ಎದುರಿಸಬಹುದು. We all pray. We have prayer meetings. We go through the ritual of prayer, but there is an earnest battle in prayer that spiritually minded people know. ಈ ಒಂದು ನಮಗೆ ಈ ಒಂದು ಪ್ರಾರ್ಥನೆಯ ಒಂದು ಕೂಟಗಳು ಉಂಟು. ಒಂದು ವಾಡಿಕೆಯಾಗಿ ಪ್ರಾರ್ಥನೆಯ ಒಂದು ಸಂಗತಿಗಳನ್ನ ನಾವು ಮಾಡುವಂತವ್ರು ನಾವು ಆಗಿದ್ದೇವೆ. ಆದ್ರೆ ನಿಜವಾದಂತ ಆತ್ಮೀಕವಾದಂತ ವ್ಯಕ್ತಿ ಆಗಿರ್ತಕ್ಕಂಥವನು, ಆತ್ಮೀಕ ರಣರಂಗದಲ್ಲಿ ಹೋರಾಟ ಮಾಡ್ತಕ್ಕಂಥವರಿಗೆ ಈ ಒಂದು ಆತ್ಮೀಕವಾದಂತ ಹೋರಾಟ ಏನು ಈ ಸೈತಾನ ವಿರುದ್ಧವಾಗಿ ಎಂಬುದಾಗಿ ಆತನಿಗೆ ಅಂತವರಿಗೆ ಮಾತ್ರ ಅರ್ಥವಾಗ್ತದೆ. Such prayer is what God expects from us against Satan. ಸೈತಾನ ವಿರುದ್ಧವಾಗಿ ಅಂಥ ರೀತಿಯಾದಂತಹ ಒಂದು ಪ್ರಾರ್ಥನೆ ಬೇಕು ಎಂಬುದಾಗಿ ಆತನು ಬಯಸುವಂತವನಾಗಿದ್ದಾನೆ. There are many men in the Bible, men and women who prayed earnestly. It's like a labor pain. ಪ್ರಾರ್ಥನೆಯಲ್ಲಿ ಹೋರಾಡು. ಅನೇಕ ದೇವ ಭಕ್ತರು ಈ ರೀತಿಯಾದಂತಹ ಒಂದು ಪ್ರಾರ್ಥನೆಯನ್ನ, ಆತ್ಮೀಕ ಹೋರಾಟದ ಒಂದು ಪ್ರಾರ್ಥನೆಯನ್ನ ಮಾಡಿರ್ತಕ್ಕಂಥವರಾಗಿದ್ದಾರೆ. ಅವರಿಗೆ ಪ್ರಸವ ವೇದನೆ ಉಂಟಾಗುವ ಅಂತ ರೀತಿಯಾದಂತಹ ನೋವಿನ ಒಂದು ಪ್ರಾರ್ಥನೆಯ ಸಂಗತಿ ಆಗಿದೆ. So from the passages we looked at, we see that even though Satan is fallen creature, he still has access to his original abode, which is in the presence of God. ಸೈತಾನನು ಆತನು ದೇವರ ಪ್ರಸನ್ನತೆಯಿಂದ ದೊಬ್ಬಲ್ಪಟ್ಟಂತವನಾಗಿದ್ದರೂ ಸಹ ಆತನಿಗೆ ಇನ್ನೂ ಸಹ ದೇವರ ಬಳಿಗೆ ಹೋಗ್ತಕ್ಕಂತ ಆ ಒಂದು ಪ್ರವೇಶದ ಒಂದು ಅವಕಾಶ ಆತನಿಗೆ ಇರತಕ್ಕಂಥದ್ದಾಗಿದೆ. God in his sovereign will and knowledge allowed that, as we read in the book of Job. ಯೋಬನ ಪುಸ್ತಕದಲ್ಲಿ ಓದುವ ಹಾಗೆ ದೇವರ ಆ ಒಂದು ಸಾರ್ವ ಜ್ಞಾನದ ಮೂಲಕವಾಗಿ ಆತನು ಇನ್ನೂ ಸಹ ಆತನಿಗೆ ಈ ರೀತಿಯಾದಂತಹ ಒಂದು ಆಸ್ಪದವನ್ನು ಆತನು ಕಲ್ಪಿಸಿಕೊಟ್ಟಂತವನಾಗಿದ್ದಾನೆ. Revelation 12:7-9 we read that is talking about what is going to happen in the future. ಮುಂದೆ ಏನಾಗುತ್ತದೆ ಎಂಬುದಾಗಿರತಕ್ಕಂಥ ಸಂಗತಿ ಆತನ ಕುರಿತಾಗಿ ನಾವು ಪ್ರಕಟಣೆ ಪುಸ್ತಕ 12ನೇ ಅಧ್ಯಾಯ 7ನೇ ವಚನದಿಂದ 10ನೇ ವಚನದವರೆಗೆ ಬಹಳ ಸ್ಪಷ್ಟವಾಗಿ ಈಗಾಗಲೇ ನಾವು ಓದಿ ತಿಳಿದುಕೊಂಡಿದ್ದೇವೆ. Today he cannot do anything to God's people without God's permission. ಈ ದಿವಸಗಳಲ್ಲಿ ದೇವ ಜನರಿಗೆ ದೇವರ ಅನುಮತಿ ಇಲ್ಲದೆ ಆತನು ಏನನ್ನೂ ಸಹ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. That is what should encourage us. Nothing happens in our life without God's permission. ಅದಕ್ಕೋಸ್ಕರವಾಗಿ ಈ ಒಂದು ಸಂಗತಿಗಳು ನಮ್ಮನ್ನ ಪ್ರೋತ್ಸಾಹಗೊಳಿಸತಕ್ಕಂಥದ್ದಾಗಿರಬೇಕು. ಯಾಕಂದ್ರೆ ದೇವರ ಅನುಮತಿಸಿದರೆ ಮಾತ್ರವೇ ಆ ಸೈತಾನನ ಕಾರ್ಯಗಳಿಗೆ ಅಲ್ಲಿ ಜಯ ಉಂಟು. In Revelation 12, we see that during the tribulation time, he will be cast into the earth. ಆತನು ಈ ಒಂದು ಮಹಾ ಸಂಕಟ ಕಾಲದ ಸಮಯದಲ್ಲಿ ಆತನು ಈ ಒಂದು ಭೂಲೋಕಕ್ಕೆ ಆತನು ದೊಬ್ಬಲ್ಪಡುತ್ತಾನೆ. In Ezekiel 28, Ezekiel calls him by his earthly title, King of Tyrus. ಎಜೆಕೇಲನ ಪುಸ್ತಕ 28ನೇ ಅಧ್ಯಾಯದಲ್ಲಿ ಆತನ ಕುರಿತಾಗಿರ್ತಕ್ಕಂಥ ಸಂಗತಿಯನ್ನ ತೂರಿನ ಅರಸನು ಟೈರ್ ವರ್ಸ್ ಬ್ರದರ್. Ezekiel 28, one second brother. Ezekiel 28,
verse 12. 12ನೇ ವಚನದಲ್ಲಿ ನರಪುತ್ರನೇ, ನೀನು ತೂರಿನ ಅರಸನ ವಿಷಯದಲ್ಲಿ ಶೋಕ ಗೀತವನ್ನೆತ್ತು ಅವನಿಗೆ ಹೀಗೆ ನುಡಿ, ಕರ್ತನಾದ ಯೆಹೋವನಿಂತೆನ್ನುತ್ತಾನೆ, ನೀನು ಸರ್ವ ಸುಲಕ್ಷಣ ಶಿರೋಮಣಿ, ಪೂರ್ಣ ಜ್ಞಾನಿ, ಪರಿಪೂರ್ಣ ಸುಂದರ. So here he is called the king of Tyre, but it is not any earthly king. It is a description given to Lucifer or Satan. ಸೈತಾನ್ನಿಗೆ ನರಪುತ್ರನು ನೀನು ತೂರಿನ ಅರಸನು ಎಂಬುದಾಗಿ ತಿಳಿಸಲ್ಪಟ್ಟಿದೆ. ಅದು ಲೋಕದಲ್ಲಿ ಆತನಿಗೆ ಕೊಡಲ್ಪಟ್ಟಂತ ಒಂದು ಹೆಸರು ಆಗಿಲ್ಲದೆ ಇದ್ರೂ ಸಹ ಆ ಒಂದು ಹೆಸರು ಇಲ್ಲಿ ನಮೂದಿಸಲ್ಪಟ್ಟಿರ್ತಕ್ಕಂಥದ್ದಾಗಿದೆ. It is not any earthly king, but it is a description given to Satan. ಆತನು ಯಾವ ಒಂದು ಭೂಲೋಕದ ಅರಸನು ಆತನು ಅಲ್ಲ, ಆದರೆ ಆತನಿಗೆ ಆ ಒಂದು ಹೆಸರು ಕೊಡಲ್ಪಟ್ಟಿತ್ತಷ್ಟೇ. So king of Tyre was his earthly name. ತೂರಿನ ಅರಸನು ಎಂಬುದಾಗಿ ಹೇಳುವಾಗ ಆತನು ಭೂಲೋಕದ ಆ ಒಂದು ಹೆಸರು. In Isaiah 14, he is called Lucifer. ಆತನ ಯೆಶಾಯನ ಬರೆದ ಪ್ರವಾದನ ಗ್ರಂಥ 14ನೇ ಅಧ್ಯಾಯದಲ್ಲಿ ಆತನು you can see a day star, verse 12. ಉದಯ ನಕ್ಷತ್ರವೇ. In other words, that is his heavenly name. ಈ ಒಂದು ಸಂಗತಿ ಆತನಿಗೆ ಆ ಒಂದು ಪರಲೋಕದ ಹೆಸರು ಅದು ಕೊಡಲ್ಪಟ್ಟಂತಹದ್ದು. So that shows where he was, his original state. ಆತನು ಎಲ್ಲಿದ್ದನು ಎಂಬುದಾಗಿರ್ತಕ್ಕಂಥ ಮೂಲ ಸ್ಥಾನದ ಕುರಿತಾಗಿರ್ತಕ್ಕಂಥ ಸಂಗತಿಯನ್ನು ತಿಳಿಸುತ್ತದೆ. And Ezekiel 28 speaks about him as his earthly name. ಎಜೆಕೀಯೇಲನ ಪುಸ್ತಕ 28ನೇ ಅಧ್ಯಾಯದಲ್ಲಿ ಆತನ ಒಂದು ಭೂಲೋಕದ ಒಂದು ಹೆಸರು ಅಲ್ಲಿ ನಾವು ಕೊಡಲ್ಪಟ್ಟಿರ್ತಕ್ಕಂಥದ್ದನ್ನು ನೋಡ್ತೇವೆ. Lucifer, son of the morning, day star, verse 12. ಲೂಸಿಫರನು ಆತನು ಉದಯ ನಕ್ಷತ್ರ. This was his title in heaven before his fall. ಆತನು ಬೀಳುವುದಕ್ಕಿಂತ ಮುಂಚೆ ಆತನಿಗೆ ಪರಲೋಕದಲ್ಲಿ ಕೊಡಲ್ಪಟ್ಟಿದ್ದಂತ ಹೆಸರು ಇದಾಗಿತ್ತು. Lucifer means the bright or shining one. ಲೂಸಿಫರನು ಎಂಬುದಾಗಿ ಹೇಳುವಂತ ಸಂದರ್ಭದಲ್ಲಿ ಹೊಳೆಯುವ ಉರಿಯುವ ನಕ್ಷತ್ರ ಎಂಬುದಾಗಿ. It is similar to the other name he has, the serpent. The serpent also means the shining one. ಈ ಒಂದು ಸರ್ಪ ಎಂಬುದಾಗಿಯೂ ಸಹ ಆತನಿಗೆ ತಿಳಿಸಲ್ಪಟ್ಟಿದೆ. ಆ ಒಂದು ಸರ್ಪವು ಸಹ ಅದು ಬೆಳಗುವಂತಹದ್ದು, ಅದು ಮಿಣುಗುವಂತ ಒಂದು ಸಂಗತಿ ಆ ಒಂದು ಸರ್ಪಕ್ಕಿರ್ತಕ್ಕಂಥದ್ದಾಗಿದೆ. The name is Nahash in Hebrew. Nahash, the snake, is also called a shining one. ಈ ಒಂದು ಸರ್ಪ ಎಂಬುದಾಗಿ ಹೇಳುವಾಗ ನಕೋಶ್ ಎಂಬುದಾಗಿರ್ತಕ್ಕಂಥ ಒಂದು ಇಬ್ರಿಯ ಒಂದು ಪದ, ಅದರ ಅರ್ಥ ಏನೆಂಬುದಾಗಿ ಹೇಳುವಾಗ ಹೊಳೆಯುವಂತಹದ್ದು ಎಂಬುದಾಗಿರ್ತಕ್ಕಂಥ ಒಂದು ಸಂಗತಿ. In Isaiah 14:12-17, ಯೆಶಾಯನ ಬರೆದ ಪ್ರವಾದನ ಗ್ರಂಥ 14ನೇ ಅಧ್ಯಾಯ 12ನೇ ವಚನದಿಂದ 17ನೇ ವಚನದವರೆಗೆ, much of this is yet unaccomplished. ಇದೆಲ್ಲ ಇನ್ನೂ ನೆರವೇರಲಿಲ್ಲ. ಈ ಒಂದು ಸಂಗತಿ ಇನ್ನೂ ಸಹ ನೆರವೇರದೇ ಇರತಕ್ಕಂಥ ಸಂಗತಿ ಆಗಿದೆ. Some of it is happened, but the remaining is yet future. ಆದ್ರೆ ಕೆಲವು ಸಂಗತಿ ಅದು ನಡೆದಿರತಕ್ಕಂಥದ್ದಾಗಿದೆ, ಇನ್ನೂ ಸಹ ನಡೆಯುವಂತ ಅನೇಕ ಸಂಗತಿಗಳಲ್ಲಿ ಉಂಟು. In verse 13 we read, you said in your heart, I will ascend to heaven. ನೀನು ನಿನ್ನ ಮನಸ್ಸಿನಲ್ಲಿ ನಾನು ಆಕಾಶಕ್ಕೆ ಹತ್ತಿ ಎಂಬುದಾಗಿ ಅಲ್ಲಿ ತಿಳಿಸಲ್ಪಟ್ಟಿರ್ತಕ್ಕಂಥದ್ದಾಗಿದೆ. Now if you look at from verse 13 to 14, you will see 5 I wills of Satan. 13ನೇ ವಚನದಿಂದ 14ನೇ ವಚನದವರೆಗೆ ನಾನು ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನ ನಾವು ನೋಡ್ತೇವೆ. 5 ಸಂಗತಿಯನ್ನ. This is the I wills against the will of God. ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಇರತಕ್ಕಂಥ ನಾನು ಎಂಬುದಾಗಿರ್ತಕ್ಕಂಥ ಚಿತ್ತ. It is Satan's I will against God's will.
ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಚಿತ್ತಕ್ಕೆ ವಿರುದ್ಧವಾಗಿ ಸೈತಾನು ನನ್ನ ಚಿತ್ತ ಎಂಬುದಾಗಿ ಇರತಕ್ಕಂಥ ಸಂಗತಿಯನ್ನ ನಾವು ನೋಡ್ತೇವೆ. That was the first crisis in the universe. ಈ ಒಂದು ಸಂಗತಿ ಇಡೀ ವಿಶ್ವದಲ್ಲಿ ಆದಂತ ಮೊದಲನೇ ಒಂದು ಕ್ಲಿಷ್ಟಕರವಾದಂತ ಸಂಗತಿ. Now Apostle Paul in 1 Timothy 3 verse 6 gives a warning to church leaders about this sin. ಈ ಒಂದು ಪಾಪದ ಕುರಿತಾಗಿರ್ತಕ್ಕಂಥ ಸಂಗತಿ ಸಭೆಯ ಒಂದು ನಾಯಕತ್ವಕ್ಕೆ ಎಚ್ಚರಿಕೆಯಾಗಿ ಮೊದಲನೇ ತಿಮೋತಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ತಿಳಿಸಿರ್ತಕ್ಕಂಥ ಸಂಗತಿಯನ್ನ ನಾವು ನೋಡ್ತೇವೆ. Verse 6 6ನೇ ವಚನದಲ್ಲಿ ನಾವು ನೋಡ್ತೇವೆ, ಅವನು ಹೊಸದಾಗಿ ಸಭೆಯಲ್ಲಿ ಸೇರಿದವನಾಗಿರಬಾರದು, ಅಂತವನಾದರೆ ಉಬ್ಬಿಕೊಂಡು ಸೈತಾನನಿಗೆ ಪ್ರಾಪ್ತವಾದ ಶಿಕ್ಷಾವಿಧಿಗೆ ಒಳಗಾದನು. Yeah, here the word of God is warning to the leaders that don't make a new believer as a leader immediately, because it can bring the same sin as Lucifer's. ಲೂಸಿಫರ್ ಅನ್ನು ಮಾಡಿದ ಅದೇ ರೀತಿಯಾದಂತ ಪಾಪವನ್ನ ಹೊಸದಾಗಿ ನೇಮಿಸಲ್ಪಡ್ತಕ್ಕಂತ ಸಭಾ ನಾಯಕನು ಅಥವಾ ಹಿರಿಯನು ಆತನು ಸಹ ಇಂಥ ಒಂದು ಪಾಪಕ್ಕೆ ಆತನು ಒಳಗಾಗಬಹುದು ಎಂಬುದಾಗಿರ್ತಕ್ಕಂಥ ಎಚ್ಚರಿಕೆಯ ಸಂಗತಿಯನ್ನ ಇಲ್ಲಿ 3ನೇ ಅಧ್ಯಾಯ 6ನೇ ವಚನದಲ್ಲಿ ನಾವು ನೋಡ್ತೇವೆ. And let me see 1 second. All these various ways of describing that one sin of Lucifer. ಈ ಎಲ್ಲಾ ಸಂಗತಿಗಳು ವಿವರಿಸತಕ್ಕಂಥ ವಿವರಣೆ ಏನಂದ್ರೆ ಲೂಸಿಫರನ ಒಂದೇ ಒಂದು ಪಾಪದ ಕುರಿತಾಗಿರತಕ್ಕಂಥ ಸಂಗತಿ ವಿವರಣೆಯನ್ನ ನಾವು ನೋಡ್ತೇವೆ. What was that sin? ಆ ಒಂದು ಪಾಪ ಏನಾಗಿತ್ತು? Seeking to rise above the sphere in which he was created. ಆತನು ಸೃಷ್ಟಿಸಲ್ಪಟ್ಟಂತ ಆ ಒಂದು ಸೃಷ್ಟಿಗಿಂತಲೂ ಮೇಲಾಗಿರ್ತಕ್ಕಂಥ ಒಂದು ಸಂಗತಿಯನ್ನ ಬಯಸ್ತಕ್ಕಂಥದ್ದು. There was a purpose for his creation. He was assigned that responsibility. ಆತನು ಸೃಷ್ಟಿಸಲ್ಪಟ್ಟು ಆತನಿಗೆ ಮಾಡಬೇಕಾದಂತ ಕಾರ್ಯನಿರ್ವಹಣೆ ಏನು ಎಂಬುದಾಗಿಯೂ ಸಹ ಅದು ತಿಳಿಸಲ್ಪಟ್ಟಿತ್ತು. But he wanted to rise above that. ಆದ್ರೆ ಅದಕ್ಕಿಂತಲೂ ಮಿಗಿಲಾಗಿ ಇರತಕ್ಕಂತ ಸಂಗತಿಯನ್ನ ಆತನು ಅಪೇಕ್ಷೆ ಪಟ್ಟನು. This is where we as believers, brothers and sisters, need to be very careful that we keep the role that God has given us. Don't bypass that, trespass that role given by God for a brother and sister. ಸಹೋದರ ಸಹೋದರಿಗಳಿಗೆ ದೇವರು ಕೊಟ್ಟಿರ್ತಕ್ಕಂತ ಜವಾಬ್ದಾರಿಕೆಗಳು ಅದಕ್ಕೆ ನಾವು ಮಿತಿಯಾಗಿ ನಾವು ಇರ್ತಕ್ಕಂಥವ್ರು ನಾವು ಆಗಿರಬೇಕು. ಇದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥವನ್ನಾಗಿರಬೇಕು. ಅದಕ್ಕಿಂತಲೂ ಸಹ ಮೇಲಾಗಿ ಹೋಗ್ತಕ್ಕಂಥ ಕವಲುದಾರಿಗಳನ್ನ ಹಿಡಿದು ಅಥವಾ ಅಡ್ಡದಾರಿಗಳನ್ನ ಹಿಡಿದು ನಾವು ಅದಕ್ಕೆ ಹೋಗತಕ್ಕಂಥವ್ರಾಗಿರಬಾರದು. In the Garden of Eden, Eve took the man's role and independently acted as the leader of the house. ನಾವು ಆದಿಕಾಂಡ ಪುಸ್ತಕದಲ್ಲಿ ಏದೇನ್ ತೋಟದಲ್ಲಿ ಆದಮನಿಗಿಂತಲೂ ಸಹ ಅವಳು ತನ್ನ ಗಂಡನ ಒಂದು ಪಾತ್ರವನ್ನ ಆಕೆ ತೆಗೆದುಕೊಂಡು ಆ ಒಂದು ಸಂಗತಿಯನ್ನ ನಿರ್ವಹಿಸಿ ಏನಾಯ್ತು ಎಂಬುದಾಗಿ ನಮಗೆ ಗೊತ್ತುಂಟು. This is happening today also in families and in the assemblies. You and I need to be very careful. God has placed us wherever he placed us. Be content and fulfill our purpose in the patra, in that role God has given us. ಈ ಒಂದು ಪಾತ್ರಕ್ಕೆ ನಾವು ನಿಖರವಾಗಿ ನಾವು ಅಂಟಿಕೊಂಡಂತವನ್ನವಾಗಿರಬೇಕು. ಈ ಒಂದು ಪಾತ್ರವನ್ನ ನಿರ್ವಹಿಸ್ತಕ್ಕಂತ ಸ್ತ್ರೀಯರ ಒಂದು ಅಗಾಧವಾದಂತ ಸಂಗತಿಯನ್ನ ವೈಯಕ್ತಿಕ ಜೀವಿತದಲ್ಲಿ, ಮನೆಯಲ್ಲಿ ಹಾಗೂ ಸಭೆಗಳಲ್ಲಿ ಆಗ್ತಾ ಇರತಕ್ಕಂತ ಅಘಾತಗಳನ್ನ ನಾವು ಗಮನಿಸ್ತಕ್ಕಂಥವ್ರನ್ನವಾಗಿರಬೇಕು. ಇದರ ಕುರಿತಾಗಿ ನಾವು ಬಹಳ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥವ್ರನ್ನವಾಗಿರಬೇಕು. Very humbly, graciously and fearfully I tell to my sisters who are listening to me, God has given you an important role in your life, in the family, in the church, but don't cross that, even though you may be more able than your husband. ನೀವು ನಿಮ್ಮ ಗಂಡಂದಿರಿಗಿಂತಲೂ ಸಹ ಬಹಳ ಒಂದು ಕಾರ್ಯ ಮಾಡುವುದಕ್ಕೆ ನೀವು ಪ್ರವೀಣರಾಗಿದ್ದರೂ ಸಹ, ನಾನು ಬಹಳ ನಮ್ರತೆಯಿಂದ ಭಯದಿಂದ
ಬಹಳ ಪ್ರೀತಿಯಿಂದ ನಾನು ತಿಳಿಸ್ತಕ್ಕಂತ ಸಂಗತಿ ಏನಂದ್ರೆ, ದೇವರು ಅನುಗ್ರಹಿಸಿ ಕೊಟ್ಟಿರ್ತಕ್ಕಂತ ಜವಾಬ್ದಾರಿಕೆಗಳಲ್ಲಿ ಆ ಪರಿಮಿತಿಯಲ್ಲಿಯೇ ಸಹ ನೀವು ಮುಂದುವರಿಯುವಂತವ್ರು ನೀವು ಆಗಿರಬೇಡ್ರಿ. ಆ ಪಾತ್ರವನ್ನ ಬದಲಾಯಿಸುವಂತವ್ರು ನೀವು ಆಗಿರಬೇಡ್ರಿ. If a sister is taking a husband's role, it is not going to improve her status. It will only make her fall from that place. ಒಬ್ಬ ಸ್ತ್ರೀ ಅಥವಾ ಸಹೋದರಿ ತನ್ನ ಗಂಡನ ಪಾತ್ರವನ್ನ ಅವಳು ನಿರ್ವಹಿಸುವಂತವಳು, ಅದು ತೆಗೆದುಕೊಳ್ತಕ್ಕಂಥವಳಾಗಿದ್ರೆ ಅದು ಆಕೆಗೆ ಅದು ಹೆಗ್ಗಳಿಕೆಯನ್ನ ಕೊಡ್ತಕ್ಕಂಥದ್ದಾಗಿರುವುದಿಲ್ಲ. ಆದ್ರೆ ಆ ಒಂದು ಮೇಲಿಂದ ಬೀಳುವಂತ ಒಂದು ಸ್ಥಿತಿಗೆ ಆಕೆ ಜಾರಿ ಬರುವಂತವಳಾಗಿರುತ್ತಾಳೆ. Okay, now coming back to Isaiah 14, we look at the essential character of that 5 I wills of Satan. ಸೈತಾನನ ಆ ಒಂದು ನಾನು ಎಂಬುದಾಗಿರತಕ್ಕಂತ ಆ ಒಂದು 5 ಅಂಶಗಳ ಕುರಿತಾಗಿ ನಾವು ಬರ್ತಕ್ಕಂಥವನ್ನವಾಗಿರೋಣ. First of all, it says that I will ascend to heaven. Isaiah 14 verse 13. 13ನೇ ವಚನದಲ್ಲಿ 14ನೇ ಅಧ್ಯಾಯ 13ನೇ ವಚನದಲ್ಲಿ ಮೊದಲನೇದಾಗಿ ನಾವು ನೋಡ್ತಕ್ಕಂತ ಸಂಗತಿ ಅಂದ್ರೆ, ನಾನು ಆಕಾಶಕ್ಕೆ ಹತ್ತಿ. Well, in other words, he wanted to ascend into the abode of God. He wanted to be like God. ಆತನು ಈ ಒಂದು ವಾಕ್ಯದ ಮೂಲಕವಾಗಿ ನಾವು ತಿಳಿದುಕೊಳ್ತಕ್ಕಂಥ ಸಂಗತಿ ಏನಂದ್ರೆ, ಆತನು ದೇವರಿಗಿಂತಲೂ ಉನ್ನತ ಸ್ಥಾನವನ್ನ ಆತನು ಬಯಸುವಂತ ಮೊದಲನೇ ಒಂದು ಸಂಗತಿ. Ephesians 1:20 and 21. Please read Ephesians 1:20 and 21. ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 20 and 21. 20 ಮತ್ತು 21ನೇ ವಚನವನ್ನ ನಾವು ಓದಿಕೊಳ್ಳೋಣ. ಆತನ ಬಲಾತಿಶಯವು ಎಷ್ಟು ಮಹತ್ವವಾದದ್ದೆಂದು ಕ್ರಿಸ್ತನಲ್ಲಿ ತೋರಿ ಬಂದದೆ. ಹೇಗೆಂದರೆ ಆತನು ಸತ್ತಿದ್ದ ಕ್ರಿಸ್ತನನ್ನ ಬದುಕಿಸಿ ಪರಲೋಕದೊಳಗೆ ಸಕಲ ರಾಜತ್ವ, ಅಧಿಕಾರ, ಮಹತ್ವ, ಪ್ರಭುತ್ವಾದಿಗಳ ಮೇಲೆಯೂ ಈ ಲೋಕದಲ್ಲಿ ಮಾತ್ರವಲ್ಲದೆ ಬರುವ ಲೋಕದಲ್ಲಿ ಸಹ ಹೆಸರುಗೊಂಡಿರುವವರೆಲ್ಲರ ಮೇಲೆಯೂ ತನ್ನ ಬಲಗಡೆಯಲ್ಲಿ ಕೂಡಿಸಿಕೊಂಡನು. See, that is the only Jesus Christ can have that place. God has raised him far above everything, given him a name above every name, as we read in Philippians chapter 2. This is the rightful place of Jesus Christ our Lord, and that's the place that Lucifer wanted. ಈ ಒಂದು ಸ್ಥಾನ ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನು ಮಾತ್ರವೇ ಆತನು ಅಲಂಕರಿಸಲಿಕ್ಕೆ ಸಾಧ್ಯತೆ ಇದೆ, ಬೇರೆ ಯಾರಿಂದಲೂ ಅಲ್ಲ. ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟಂತ ಮೊದಲಿಗನು ಆತನು ಆಗಿದ್ದುಕೊಂಡು ಅದೇ ಸಂಗತಿಯನ್ನ ನಾವು ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ಬಹಳ ಸ್ಪಷ್ಟವಾಗಿ ನಾವು ನೋಡ್ತೇವೆ. ಆದುದರಿಂದ ಸ್ವರ್ಗ ಮತ್ತು ಆತನನ್ನ ಎಲ್ಲಾ ಹೆಸರುಗಳಿಗಿಂತ ಶ್ರೇಷ್ಠವಾದಂತ ಆತನಿಗೆ ದಯಪಾಲಿಸಿ ಆತನು ಶ್ರೇಷ್ಠವಾದಂತ ಸ್ಥಾನಕ್ಕೆ, ಅತ್ಯುನ್ನತ ಸ್ಥಾನಕ್ಕೆ ದೇವರು ಆತನನ್ನು ಏರಿಸಿದನು. In other words, Lucifer wanted the place that the Lord Jesus Christ, it is rightfully his. ಈ ಲೂಸಿಫರನು ಆತನು ಕರ್ತನಾದಂತ ಯೇಸು ಕ್ರಿಸ್ತನಿಗಿದ್ದಂತ ಸ್ಥಾನವನ್ನು ಆತನು ಬಯಸಿದಂತವನು ಆತನು ಆಗಿದ್ದನು. When we think about us believers, ನಾವು ವಿಶ್ವಾಸಿಗಳು ನಾವು ಆಲೋಚನೆ ಮಾಡುವಾಗ, in the redeeming grace of God, ದೇವರ ಕೃಪೆಯಲ್ಲಿ ಬಿಡುಗಡೆ ಹೊಂದಿರತಕ್ಕಂತದ್ದು, we who were lower than angels in creation, ಸೃಷ್ಟಿಗಳಲ್ಲಿ ನಾವು ದೇವದೂತರಿಗಿಂತಲೂ ನಾವು ಕೆಳಗಡೆ ಇದ್ದಂತವರು, but God through redemption has lifted us that we are seated with Christ in the heavenly places. ಆದ್ರೆ ದೇವರ ಒಂದು ವಿಮೋಚನಾ ಕಾರ್ಯದ ಮೂಲಕವಾಗಿ ಯಾರು ಆತನನ್ನ ನಂಬಿರ್ತಕ್ಕಂಥವರಾಗಿದ್ದಾರೋ, ಆತನ ಮಕ್ಕಳಾಗಿರ್ತಕ್ಕಂಥವರಿಗೆ ಈ ಒಂದು ಶ್ರೇಷ್ಠವಾದಂತ ಸ್ಥಾನವನ್ನ ಆತನು ನಮ್ಮೆಲ್ಲರಿಗೂ ಆತನು ದಯಪಾಲಿಸಿರ್ತಕ್ಕಂಥವನಾಗಿದ್ದಾನೆ. Satan has no right either by his position or redemption, because Satan has no redemption. You and I, who are lower than angels, we are exalted when we are in Christ to that level. ಈ ಒಂದು ಸ್ಥಾನ ಸೈತಾನಿಗೆ ಆ ಒಂದು ಬಿಡುಗಡೆಯ ಕಾರ್ಯ ಒಂದು ಸಂಗತಿ ಆತನಿಗಿಲ್ಲ. ಆದ್ರೆ ನಮ್ಗೆ ಈ ಒಂದು ಬಿಡುಗಡೆ ಮೂಲಕವಾಗಿ ದೊರೆತಿರ್ತಕ್ಕಂಥ ಸಂಗತಿ ಏನಂತಂದ್ರೆ, ಆತನ ಬಲಗಡೆಯಲ್ಲಿ ಕೂಡಿಸುವಂತ ಆ ಒಂದು ಸ್ಥಾನ ಆತನ ಮಕ್ಕಳಿಗೆ ಇರ್ತಕ್ಕಂಥದ್ದಾಗಿದೆ.
So that was the first I will of Lucifer. ಲೂಸಿಫರನ ಈ ಒಂದು ಮೊದಲನೆಯ ಒಂದು ನಾನು ಎಂಬುದಾಗಿರ್ತಕ್ಕಂಥ ಸಂಗತಿ. Secondly, we see that he wanted his throne to be above the stars of God. That is in verse 13. ಸಂಗತಿ 13ನೇ ವಚನದ 2ನೇ ಭಾಗದಲ್ಲಿ ನೋಡ್ತೇವೆ, ನನ್ನ ಸಿಂಹಾಸನವನ್ನ ದೇವರ ನಕ್ಷತ್ರಗಳಿಗಿಂತ ಮೇಲೆ ಏರಿಸಿ ಆಸೀನನಾಗುವೆನು. Though he was appointed to be the guardian of the throne of God, ದೇವರ ಒಂದು ಸಿಂಹಾಸನದ ಒಂದು ಕಾಯುವಿಕೆಯ ಜವಾಬ್ದಾರಿಕೆ ಆತನಿಗಿದ್ದರೂ ಸಹ, he aspired to be above that. ಅದರ ಮೇಲೆ ಆತನು ಇರಬೇಕೆಂಬುದಾಗಿ ಆತನ ಅಪೇಕ್ಷೆಯನ್ನು ಪಟ್ಟನು. He forgot to realize that he is a created being. ಆದ್ರೆ ಆತನು ಸೃಷ್ಟಿಸಲ್ಪಟ್ಟಂತ ಸೃಷ್ಟಿ ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನ ಆತನು ಮರೆತು ಹೋದನು. So the sinful character of Satan, he wanted a throne above God. ಆತನು ಆದ್ರೆ ಈ ಒಂದು ಸೈತಾನ್ನ ಒಂದು ಬಯಕೆ ಏನಾಗಿತ್ತು ಎಂಬುದಾಗಿ ಹೇಳುವಾಗ, ದೇವರ ಸಿಂಹಾಸನ ಅದಕ್ಕಿಂತಲೂ ಮೇಲೆ ಆತನ ಸಿಂಹಾಸನ ಬೇಕು ಎಂಬುದಾಗಿ. Thirdly, ಮೂರನೇದಾಗಿ, I will sit upon the mount of the congregation in the sides of the north. The same verse, last part, verse 13, last part. ಮೇಲೆ ಏರಿಸಿ ಆಸೀನನಾಗುವೆನು. I will sit on the mount of assembly. In English, in Kannada, it's not there. ಆಸೀನನಾಗುವೆನು means sitting only. ಆಸೀನ. Okay. Now, when it talks about a mountain, ನಾವು ಈ ಒಂದು ಗುಡ್ಡವನ್ನ ಬೆಟ್ಟವನ್ನ ನಾವು ನೋಡುವಾಗ, it talks about God's divine government on the earth. ಈ ಒಂದು ವಿಷಯವು ಏನಂದ್ರೆ, ದೇವರ ಒಂದು ಈ ಒಂದು ಆಡಳಿತ ಮಾಡುವಂತ ಒಂದು ಸರ್ಕಾರವನ್ನ ಇದು ತೋರಿಸುವಂತದ್ದಾಗಿದೆ. It talks about the earthly messianic rule, when the Messiah will come and rule on this earth. ಮೆಸ್ಸಿಯನು ಆತನು ಬಂದು ಈ ಲೋಕವನ್ನ ಆಡಳಿತ ಮಾಡುವಂತ ಒಂದು ಸಂಗತಿ ಅದು ನಮಗೆ ಜ್ಞಾಪಿಸುವಂತದ್ದಾಗಿದೆ. When the Lord Jesus Christ rules for the 1000 year, he will rule from Jerusalem. ಕರ್ತನಾದಂತ ಯೇಸು ಕ್ರಿಸ್ತನು ಆತನು ಈ ಲೋಕದ ಬಂದು ಆತನು 1000 ವರ್ಷ ಆಳುವಂತ ಸಮಯದಲ್ಲಿ ಆತನು ಯೆರೂಸಲೇಮಿನಿಂದ ಆತನು ತನ್ನ ಆಡಳಿತವನ್ನು ಆತನು ಪ್ರಾರಂಭಿಸುವಂತವನಾಗಿದ್ದಾನೆ. Jerusalem is surrounded by mountains. ಆ ಯೆರೂಸಲೇಮ್ ಅದು ಬೆಟ್ಟ ಗುಡ್ಡಗಳಿಂದ ಸುತ್ತುವರೆದಿರತಕ್ಕಂತ ಒಂದು ಪಟ್ಟಣವಾಗಿದೆ. Psalm 48 verse 2 says it is a city of the great king. ಉನ್ನತವಾದಂತ ಅರಸನ ಒಂದು ಪಟ್ಟಣ ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನ ನಾವು 48ನೇ ಕೀರ್ತನೆಯಲ್ಲಿ ನಾವು ಅದನ್ನ ನಾವು ನೋಡ್ತೇವೆ. Read 48 verse 2. ಎರಡನೇ ವಚನ, ರಾಜಾದಿರಾಜನ ಪಟ್ಟಣವಿರುವ ಚಿಯೋನ್ ಪರ್ವತವು ಉತ್ತರ ದಿಕ್ಕಿನಲ್ಲಿ ಉನ್ನತವಾಗಿಯೂ ರಮ್ಯವಾಗಿಯೂ ಭೂಲೋಕದಲ್ಲೆಲ್ಲ ಕಂಗೊಳಿಸುತ್ತಿರುವುದು. Yeah, there we have the reference about the north and the mountain of God, the city of God. ಇಲ್ಲಿ ಉತ್ತರದ ದಿಕ್ಕಿನಲ್ಲಿ ಉನ್ನತವಾಗಿಯೂ ರಮ್ಯವಾಗಿರುವ ಎಂಬುದಾಗಿರತಕ್ಕಂಥ ಸ್ಥಳದ ಕುರಿತಾಗಿ ಮತ್ತು ಅದೇ ಸಂದರ್ಭದಲ್ಲಿ ಆ ಒಂದು ರಾಜಾದಿರಾಜನ ಪರ್ವತದ ಕುರಿತಾಗಿರತಕ್ಕಂಥ ಸಂಗತಿಯನ್ನು ನೋಡ್ತೇವೆ. In other words, Satan wanted the messianic rule, that Jesus Christ, he wanted that rule. ಈ ಒಂದು ಕರ್ತನಾದಂತ ಯೇಸು ಕ್ರಿಸ್ತನಿಗೆ ಇದ್ದಂತ ಆ ಒಂದು ಮೆಸ್ಸಿಯನ ಆಡಳಿತ, ಸೈತಾನು ಆ ಒಂದು ಆಡಳಿತವನ್ನ ಆತನು ಬಯಸುವಂತವನು ಆತನು ಆಗಿದ್ದನು. That's why he is called Antichrist. He wants to be like Christ. He wants Christ's rule and highest Christ authority he wants. ಅದಕ್ಕೋಸ್ಕರವಾಗಿ ಆತನು ಅಂತ್ಯಕ್ರಿಸ್ತನು ಎಂಬುದಾಗಿ ಕರೆಯಲ್ಪಟ್ಟಿದ್ದಾನೆ. ಆ ಕ್ರಿಸ್ತನು ಮಾಡುವಂತ ಆ ಒಂದು ಅಂತಿಮ ದಿವಸದ ಆ ಒಂದು ಆಡಳಿತದ ಒಂದು ಸಂಗತಿ ಆತನು ಸಹ ಬಯಸಿದಂತವನು ಆತನು ಆಗಿದ್ದನು. In verse 14 we read, I will ascend above the heights of the clouds. ಉನ್ನತ ಮೇಘ ಮಂಡಲದ ಮೇಲೆ ಏರಿ ಎಂಬುದಾಗಿ ಅಲ್ಲಿ ನಾವು ನೋಡ್ತೇವೆ. In the Bible there is at least 150 reference to clouds that shows the glory of God. ದೇವರ ಮಹಿಮೆಯನ್ನ ಸಾರುವಂತ
ಮೇಘ ಮಂಡಳದ ಕುರಿತಾಗಿರ್ತಕ್ಕಂಥ ಸಂಗತಿ ಹೌ ಮೆನಿ ಟೈಮ್ಸ್? 150 times. 150 ಬಾರಿ ಈ ಒಂದು ಮೇಘ ಮಂಡಲದ ಕುರಿತಾಗಿರ್ತಕ್ಕಂಥ ಸಂಗತಿಯನ್ನು ದೇವರ ವಾಕ್ಯ ತಿಳಿಸ್ತದೆ. Jehovah appeared in the cloud on Mount Sinai. ಆ ಸಿನಾಯ್ ಬೆಟ್ಟದ ಮೇಲೆ ಯೆಹೋವನು ಆತನು ಕಾಣಿಸಿಕೊಂಡನು. Christ ascended to heaven in the clouds and he will come back in the like way. ಆ ಕರ್ತನಾದಂತ ಯೇಸು ಕ್ರಿಸ್ತನು ಆತನು ಅದೇ ರೀತಿಯಾಗಿ ಮೋಡಗಳ ಒಳಗೆ ಆತನು ಪರಲೋಕವನ್ನು ಆತನು ಏರಿ ಹೋದನು. ಅದೇ ರೀತಿಯಾಗಿ ಆತನು ಹಿಂತಿರುಗಿ ಬರ್ತಕ್ಕಂಥವನು ಸಹ ಆತನು ಆಗಿದ್ದಾನೆ. So the clouds in the Bible, when it refers to God, it is speaking about God's glory. ಮೇಘಗಳ ಕುರಿತಾಗಿರ್ತಕ್ಕಂಥ ಸಂಗತಿಯನ್ನ ದೇವರ ಕುರಿತಾಗಿ ಹೇಳುವಾಗ ಆತನ ಮಹಿಮೆಯನ್ನ ಅದು ತಿಳಿಸ್ತಕ್ಕಂಥದ್ದಾಗಿದೆ. And that's the glory that Lucifer wanted. ಆ ರೀತಿಯಾದಂತ ಒಂದು ಮಹಿಮೆ ಲೂಸಿಫರನು ಬೇಕು ಎಂಬುದಾಗಿ ಬಯಸಿದನು. Fifthly or lastly, verse 14, the last part says, I will make myself like the Most High. ಆತನು ಮಾಡಿಕೊಂಡಂತ 5ನೇ ಒಂದು ನಾನು ಎಂಬುದಾಗಿ ಹೇಳ್ತಕ್ಕಂಥ ಸಂಗತಿ 14ನೇ ವಚನ 2ನೇ ಭಾಗ, ಉನ್ನತೋನ್ನತನಿಗೆ ಸರಿ ಸಮಾನನಾಗುವೆನು ಅಂದುಕೊಂಡಿದ್ದೆಯಲ್ಲ. This is the climax of his sin. He want to be God. ಇಲ್ಲಿ ಆತನ ಒಂದು ಅಂತಿಮವಾದಂತ ದೃಶ್ಯವನ್ನ ಆತನು ಅನ್ನಿಸಿಕೊಂಡಂತ ಸಂಗತಿ ನಾವು ನೋಡ್ತೇವೆ. ದೇವರಿಗೆ ಸರಿ ಸಮಾನನಾಗ್ತಕ್ಕಂತಹದ್ದು. No created being can be the creator God. ಯಾವ ಸೃಷ್ಟಿಯೂ ಸಹ ಸೃಷ್ಟಿಕರ್ತನಿಗೆ ಹೋಲಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. God alone is the creator. None can be most high, the possessor of heaven and earth. ಈ ಒಂದು ಪರಲೋಕ ಭೂಲೋಕಗಳ ಮೇಲೆ ಆತನು ದೇವರು ತಾನೇ ಆತನು ಸೃಷ್ಟಿಕರ್ತನಾಗಿದ್ದುಕೊಂಡು ಅದಕ್ಕಿಂತಲೂ ಉನ್ನತವಾಗಿ ಹೋಗ್ಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ. So Satan's climax sin was he want authority over heaven and earth. ಆತನ ಅಂತಿಮವಾದಂತ ಒಂದು ಆಶೆ ಮತ್ತು ಆತನ ಒಂದು ಅಪೇಕ್ಷೆ ಏನಂದ್ರೆ ಪರಲೋಕ ಮತ್ತು ಭೂಲೋಕದ ಮೇಲೆ ತಾನು ಅಧಿಕಾರವನ್ನ ಸಾಧಿಸಬೇಕೆಂಬುದಾಗಿ. He failed in it and he suggested to Adam and Eve, if you eat this, you will be like God. ಅದಕ್ಕೋಸ್ಕರವಾಗಿ ಅದರಲ್ಲಿ ಆತನು ಸೋತು ಹೋದನು. ಅದೇ ಸಂಗತಿಯನ್ನ ಆದಾಮ್ ಮತ್ತು ಅವ್ವಳಿಗೂ ಸಹ ಆತನು ಸಲಹೆಯಾಗಿ ಕೊಟ್ಟನು, ನೀವು ಈ ಹಣ್ಣನ್ನು ತಿಂದ್ರೆ ದೇವರ ಹಾಗೆ ಆಗುವಿರಿ. In 2 Timothy 2:4 we read that Antichrist will declare himself to be God in the tribulation time. ನಾವು 2ನೇ ತಿಮೋತಿಗೆ ಬರೆದ ಪತ್ರಿಕೆ chapter 2 verse 4. 2ನೇ ಅಧ್ಯಾಯ 4ನೇ ವಚನದಲ್ಲಿ ನಾವು ನೋಡ್ತಕ್ಕಂಥ ಸಂಗತಿ, ಯುದ್ಧಕ್ಕೆ ಹೋಗುವನ ಸೈನಿಕನು ಲೋಕ ವ್ಯವಹಾರದಲ್ಲಿ ಸಿಕ್ಕಿಕೊಳ್ಳದೆ ತನ್ನನ್ನ Second Thessalonians, brother, did I say 2 Thessalonians 2:4? 2ನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 4ನೇ ವಚನ, ಯಾವುದು ಪೂಜೆ ಹೊಂದುತ್ತದೋ ಅದನ್ನೆಲ್ಲಾ ನಾಶನಕ್ಕೆ ಅಧೀನವಾದ ಆ ಪುರುಷನು ಎದುರಿಸಿ ಅದಕ್ಕಿಂತ ಮೇಲಾಗಿ ತನ್ನನ್ನು ತಾನೇ ಹೆಚ್ಚಿಸಿಕೊಂಡು ತಾನು ದೇವರೆಂದು ಹೇಳಿಕೊಂಡು ದೇವರ ಗರ್ಭಗುಡಿಯಲ್ಲೇ ಕೂತುಕೊಳ್ಳುತ್ತಾನೆ. Okay, so that's what the Antichrist will do that day. ಆ ದಿವಸ ಅಂತ್ಯ ಕ್ರಿಸ್ತನು ಆ ರೀತಿಯಾಗಿ ಮಾಡ್ತಕ್ಕಂಥವನು ಆತನು ಆಗಿದ್ದಾನೆ. So in closing, as we summarize Satan's sin or Lucifer's sin, ಮುಗಿಸುವ ಹಂತದಲ್ಲಿ ಸೈತಾನನ ಒಂದು ಪಾಪಗಳ ಕುರಿತಾಗಿರ್ತಕ್ಕಂಥ ಸಂಕ್ಷಿಪ್ತವಾಗಿ ತಿಳಿಸ್ತಕ್ಕಂಥ ಸಂಗತಿ ಏನಂದ್ರೆ, he wanted highest heavenly position. ಆ ಪರಲೋಕದಲ್ಲಿನ ಅತ್ಯುನ್ನತವಾದಂತ ಸ್ಥಳವನ್ನು ಆತನು ಅಪೇಕ್ಷಿಸಿದನು. He wanted rights both over heaven and earth. ಆತನು ಪರಲೋಕದ ಮತ್ತು ಭೂಲೋಕದಲ್ಲಿ ಆತನಿಗೆ ಎಲ್ಲಾ ಅಧಿಕಾರ ಆತನಿಗೆ ಬೇಕು ಎಂಬುದಾಗಿ. He wanted the messianic recognition. He wanted to be like the Lord Jesus. He wanted Jesus Christ's role. ಕರ್ತನಾದಂತ ಯೇಸು ಕ್ರಿಸ್ತನಿಗೆ ಇರುವಂತ ಪಾತ್ರ, ಆ ಒಂದು ಮೆಸ್ಸಿಯನ ಪಾತ್ರ ಆತನು ಅಪೇಕ್ಷಿಸಿದನು. He want glory that belongs only to God. ದೇವರಿಗೆ ಸಲ್ಲಬೇಕಾದಂತ ಮಹಿಮೆ ಆತನಿಗೆ ಸಲ್ಲಬೇಕೆಂಬುದಾಗಿ ಆತನು ಅಪೇಕ್ಷೆ ಪಟ್ಟನು. He want to be like the Most High, possessor of heaven and earth. ಪರಲೋಕದಲ್ಲಿ ಮತ್ತು ಭೂಲೋಕದಲ್ಲಿ ಎಲ್ಲದರ
ಮೇಲೆ ತಾನಿರಬೇಕೆಂಬುದಾಗಿ ಆತನು ಬಯಸಿದಂತವನು ಆತನು ಆಗಿದ್ದನು. We cannot fully understand the effect of Satan's initial sin over the whole universe. ಇಡೀ ಭೂಲೋಕದಲ್ಲೆಲ್ಲ ಮತ್ತು ಆತನು ಮೊದಲನೇದಾಗಿ ಆತನು ಅಪೇಕ್ಷೆ ಪಟ್ಟಂತಹ ಸಂಗತಿಗಳು ಏನು ಎಂಬುದಾಗಿ ನಾವು ಊಹಿಸಲಿಕ್ಕೂ ಸಾಧ್ಯವಿಲ್ಲ. It affected other angels. ಅದು ಇತರ ದೂತರಿಗೆ ಅದಕ್ಕೂ ಸಹ ಘಾತವಾಯಿತು. Bible gives an idea that almost 1/3 of the angels went with him. 1/3 ದೇವದೂತರು ಆತನ ಹಿಂದೆ ಹೋದಂತವರು ಅವರಾಗಿದ್ದರು. And the effect of that sin on mankind. ಅದರ ಒಂದು ಪರಿಣಾಮ ಅದು ಮನುಷ್ಯ ಕುಲದ ಮೇಲೆಯೂ ಸಹ ಬಂತು. So in closing, let us realize that God has created us for a purpose, given us a certain role. Whether you are a brother or a sister, let us be thankful for the high position God has given us and be satisfied and do our best in the role that God has given us. ಸಹೋದರ ಸಹೋದರಿಗಳು, ನಾವು ಯಾರೇ ಆಗಿದ್ದರು, ನಾವು ದೇವರು ಕೊಟ್ಟಿರ್ತಕ್ಕಂಥ ಪಾತ್ರಗಳನ್ನ ನಿರ್ವಹಿಸುವುದರಲ್ಲಿ ಅದಕ್ಕೆ ಮಾತ್ರ ಸೀಮಿತವಾಗಿ ನಾವು ಇರ್ತಕ್ಕಂಥವನ್ನಾಗಿರಬೇಕು. ಅದಕ್ಕಿಂತಲೂ ಸಹ ಉನ್ನತವಾದಂತ ಸಂಗತಿಗಳನ್ನ ನಾವು ಅಪೇಕ್ಷಿಸುವಂತವನ್ನಾಗಿರತಕ್ಕಂಥವರಾಗಿರಬಾರದು. In Christ we have the highest position. ಕ್ರಿಸ್ತನಲ್ಲಿ ನಮಗೆ ಉನ್ನತವಾದಂತ ಸ್ಥಾನ ನಮಗೆ ಉಂಟು. God has created us for a purpose. ದೇವರು ಉದ್ದೇಶಕ್ಕೋಸ್ಕರವಾಗಿ ಆತನು ನಮ್ಮನ್ನು ಸೃಷ್ಟಿಸಿದ್ದಾನೆ. Even though we were sinful men, God wants us to be conformed to the image of his son. ನಾವು ಪಾಪಮಯ ವ್ಯಕ್ತಿಗಳು ನಾವಾಗಿದ್ರೂ ಸಹ ತನ್ನ ಮಗನ ಸಾರೂಪ್ಯಕ್ಕೆ ಆತನು ನಮ್ಮನ್ನು ನಡೆಸುವಂತವನು ಆತನು ಆಗಿದ್ದಾನೆ. What an amazing grace. ಎಂತ ದೊಡ್ಡ ಅದ್ಭುತವಾದಂತಹ ಒಂದು ಕೃಪೆ. Let us worship God for lifting us from the miry clay and seating us in heaven with Christ. We are on the solid rock. ನಾವು ಆ ಒಂದು ಅಧೋಗತಿಯಾದಂತ ಆ ಒಂದು ಕೆಸರಿನಲ್ಲಿ ನಾವು ಇದ್ದಂತವರನ್ನ ಅಲ್ಲಿಂದ ತೆಗೆದು ಕರ್ತನಾದಂತ ಯೇಸು ಕ್ರಿಸ್ತನ ಬಂಡೆಯ ಮೇಲೆ ಆತನು ನಮ್ಮನ್ನ ನಿಲ್ಲಿಸಿದ್ದಾನೆ. ಎಂತಹ ಒಂದು ಶ್ರೇಷ್ಠವಾದಂತಹ ಒಂದು ಸ್ಥಾನ. Brothers and sisters, the salvation God has given us, in Peter's epistle we read, even the holy angels desire to look at the privilege we have, because they don't have that. ಎಂತ ಒಂದು ಅದ್ಭುತವಾದಂತ ಶ್ರೇಷ್ಠವಾದಂತ ಅವಕಾಶ ನಮ್ಮದಾಗಿರ್ತಕ್ಕಂಥದ್ದಾಗಿದೆ. ಪೇತ್ರನು ಆತನು ತನ್ನ ಪತ್ರಿಕೆಯಲ್ಲಿ ಆತನು ತಿಳಿಸುವ ಹಾಗೆ ದೇವದೂತರು ಸಹ ಆ ಒಂದು ಸ್ಥಾನಕ್ಕೋಸ್ಕರವಾಗಿ ಅಪೇಕ್ಷಿಸಲ್ಪಟ್ರು ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನ ನಾವು ತಿಳಿದುಕೊಳ್ತಕ್ಕಂಥವನ್ನಾಗಿದ್ದೇವೆ. They desire to look into it. ಅದನ್ನು ನೋಡುವುದಕ್ಕೆ ಅವರ ಅಪೇಕ್ಷೆಯನ್ನು ಅವರು ಪಟ್ಟರು. God help this study, so we will be thankful to God for what he has done for us, and we'll be careful that we don't become proud like Satan. ನಾವು ಅದೇ ಈ ಒಂದು ಅಧ್ಯಯನಕ್ಕೋಸ್ಕರವಾಗಿ ದೇವರಿಗೆ ಸ್ತೋತ್ರವನ್ನು ನಾವು ಸಲ್ಲಿಸೋಣ. ಆತನು ನಮಗೋಸ್ಕರವಾಗಿ ಇಟ್ಟಿರ್ತಕ್ಕಂಥ ಸ್ಥಾನದಲ್ಲಿ ತೃಪ್ತರು ನಾವು ಆಗಿರೋಣ. ಸೈತಾನನು ಅಪೇಕ್ಷೆ ಪಟ್ಟ ಹಾಗೆ ನಾವು ಅಪೇಕ್ಷೆಯನ್ನು ಉನ್ನತವಾದಂತ ಸಂಗತಿಗಳನ್ನ ಅಪೇಕ್ಷಿಸಿ ಪಡೆದಂತವ್ರು ನಾವಾಗಿರೋಣ. Thank you very much for patiently listening. Thank